ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನನ್ನ ಓಟು ನನ್ನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವಿದ್ದೀವಿ ಗಣಿನಾಡು ಬಳ್ಳಾರಿಯಲ್ಲಿ. ಬರೀ ಈ ಬಾರಿ ಚುನಾವಣೆಯಲ್ಲಿ ಇಲ್ಲಿರೋ ಮತದಾರರು ಯಾರ ಪರ ಅದಾರ ಅನ್ನುವಂಥದ್ದು ಕೇಳೋಣ. ಒಂದು ಕಡೆ ಬಿಜೆಪಿಯಿಂದ ಮಾಜಿ ಸಚಿವರಾದ ಶ್ರೀರಾಮುಲು ಅವರು ನಿಂತ್ಕೊಂಡಾರ, ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಹಾಲಿ ಶಾಸಕರು ತುಕಾರಾಮ್ ಅವರು ನಿಂತ್ಕೊಂಡಾರ. ಇಲ್ಲಿ ಶ್ರೀರಾಮುಲು ಅವರ ಅನುಕಂಪ ವರ್ಕ್ ಆಗುತ್ತಾ ಅಥವಾ ಹಾಲಿ ಶಾಸಕರ ಒಂದು ಸಾಫ್ಟ್ ಕಾರ್ನರ್ ವರ್ಕ್ ಆಗುತ್ತಾ ಅನ್ನುವಂಥದ್ದು ಇಲ್ಲಿರುವ ಮತದಾರರ ಅಭಿಪ್ರಾಯನ ತಿಳ್ಕೊಳ್ಳೋನು. ಇಲ್ಲಿ ಗಣಿ ಧೂಳಿನಿಂದ ಯಾರು ಎದ್ದು ಬರ್ತಾರ ಅನ್ನುವಂಥದ್ದು ಕೇಳೋಣಂತ ಬರ್ರಿ. ಬರ್ರಿ, ಈಗ ನಾವು ಅದೀವಿ ಹೊಸಪೇಟ್ನ ಮೂರಂಗಡಿ ಸರ್ಕಲ್ ಹತ್ರ ಅದೀವಿ. ಬಿಸಿಲು ನೋಡ್ರಿ, ಸಿಕ್ಕಾಪಟ್ಟೆ ಬಿಸಿಲೀಗ. ಸಂಜೆ ಆಗ್ಲಾಗ ಬಂದೈತಿ, ಆದ್ರೂ ಈಗ ಸದ್ಯಕ್ಕೆ 3 ಗಂಟೆ ಆದರೂ ಇನ್ನೂ ಎಷ್ಟು ಬಿಸಿಲೈತಿ. ಬರೀ ಬಿಸಿಲ್ದಾಗ ಇಲ್ಲಿ ಒಬ್ಬರು ವ್ಯಾಪಾರಸ್ಥರ ನೋಡೋಣ, ಅವ್ರದ್ದು ವ್ಯಾಪಾರ ಹೆಂಗೆ ನಡೆದು ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೆಂಗೆ ನಡೆದು ಸರ್ ವ್ಯಾಪಾರ? ಸರ್ ಇಲ್ಲ, ಬಿಸಿಲಿಗೆ ವ್ಯಾಪಾರ ಇಲ್ಲ ಸರ್, ಭಾಳ ಡಲ್ ಐತೆ, ಮಂದಿ ಬರೋಲ್ದು ಸರ್. ಭಾಳಷ್ಟು ಬಿಸಿಲೈತಿ, ಈ ಬಿಸಿಲ್ದಾಗ ಸ್ವಲ್ಪ ಕಸ್ಟಮರ್ ಬರೋದು ಕಡಿಮೆ ಸರ್. ಕಡಿಮೆ ಸಾಯಂಕಾಲ ಮಳೆ ಆಗೋರಿಗೆ ವ್ಯಾಪಾರ ಕೂಡ ಕಡಿಮೆ ಆಗ್ತದೆ ಸರ್. ಈಗ ಚುನಾವಣೆ ಬಂತು ಸರ್, ಈಗ ಇಲೆಕ್ಷನ್ ಬರ್ಲಾತೈತಿ, ಬಂದೈತೆ ಆಲ್ರೆಡಿ. ಈಗ ಯಾರು ಆಗ್ಬೋದು ಸರ್ ಪ್ರಧಾನಮಂತ್ರಿ? ರಾಹುಲ್ ಗಾಂಧಿ ಅವರು. ಈಗ ಈ ಹೊಸಪೇಟೆ ನೋಡಿದ್ರೆ ಈಗ ಶ್ರೀರಾಮುಲು ಅವರು ಬಿಜೆಪಿ ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಾರ. ಯಾರು ಗೆಲ್ಬೋದು ಅಂತ? ಕಾಂಗ್ರೆಸ್. ಈಗ ಕಾಂಗ್ರೆಸ್ಸಿಂದ 2,000 ರೂಪಾಯಿ ಕೊಡತ್ತಾರೆ ಹೆಣ್ಮಕ್ಳಿಗೆ, ಬಸ್ ಫ್ರೀ ಮಾಡ್ಯಾರ, ರೇಷನ್ ಅನುಕೂಲ ಆಗೈತಿ ರೀ ರೈತರಿಗೆಲ್ಲ. ಭಾಳ ಅನುಕೂಲ ಆಯ್ತು, ಎಲ್ಲರಿಗೂ ಅನುಕೂಲ ಆಗೈತಿ. ಈಗ ಶ್ರೀರಾಮುಲು ಅವರು ಗೆಲ್ಲಂಗಿಲ್ಲ ಅಂತೀರಿ? ಬಿಸಿಲು ಸಿಕ್ಕಾಪಟ್ಟೆ ಐತಿ, ಅಂಥದ್ರಾಗ ಈ ಸಲ ಚುನಾವಣೆ ಬೇರೆ ಬಂದೈತಿ. ಈ ಕಡೆ ಬಿಸಿಲಿಂದ ಒಂದು ಕಾವ, ಆ ಕಡೆ ಚುನಾವಣೆ ಒಂದು ಕಾವ, ಎರಡೂ ಮಿಕ್ಸ್ ಆಗಿ ಇಟ್ಟು ಬಿಸಿಲಾಗಿರ್ಬೋದು ಅನ್ನಿಸ್ತೈತೆ. ಸೇಮ್. ಈಗ ಬಿಜೆಪಿಯಿಂದ ಶ್ರೀರಾಮುಲು ಅವರು ನಿಂತಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಾರೆ. ಯಾರು ಗೆಲ್ಬೋದು ಅನ್ಸುತ್ತೆ? ನಮಗೆ ಹಂಗೇನಂತಿಲ್ಲ, ಜನ ಎರಡು ಕಡೆ ಒಲವು ಜಾಸ್ತಿ ಐತಿ, ಯಾವುದಂತ ಹೇಳಕ್ ಬರಂಗಿಲ್ಲ. ಪ್ರಧಾನಮಂತ್ರಿ ಯಾರಾಗ್ಬೋದು? ಮೋದಿನೇ ಆಗ್ಬೋದು, ಮೋದಿನೇ ಆಗ್ತಾರೆ. ಈಗ ಶ್ರೀರಾಮುಲು ಅವರಿಗೆ ಈಗ ಬಿಜೆಪಿಗೆ ಬಂದಾರೆ ಯಾರು, ಜನಾರ್ದನ್ ರೆಡ್ಡಿ ಅವರು. ಆ ರಾಮುಲು ಅವ್ರಿಗೆ ಏನು ಪ್ಲಸ್ ಆಗ್ಬೋದು? ಅದು ಎರಡು ಆಗುತ್ತೆ, ಯಾಕಂದ್ರೆ ಮೊದಲು ಬಿಜೆಪಿಯಲ್ಲಿ ಇದ್ರಲ್ಲ, ಹಂಗಾಗಿ ಪ್ಲಸ್ ಆಗುತ್ತೆ. ಪ್ಲಸ್ ಆಗತ್ತಂತೀರಿ? ಹೌದು. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟಾರೆ ಕಾಂಗ್ರೆಸ್. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ, 2,000 ರೂಪಾಯಿ ಕೊಡತ್ತಾರೆ, ಕರೆಂಟ್ ಬಿಲ್ ಫ್ರೀ, ರೇಷನ್ ಅಕ್ಕಿ, ಇವನಿದೆ, ಈ ಥರದ್ದೆಲ್ಲ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಇದು ಈ ಬಾರಿ ಚುನಾವಣೆಗೆ ಏನಾದರೂ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನಿಸುತ್ತೆ ನಿಮ್ಗೆ? ಅಲ್ಲ, ಪ್ಲಸ್ಸು ಆಗುತ್ತೆ, ಪ್ಲಸ್ ಜನ ಈಗ ದುಡ್ಡು ನೋಡಲ್ಲ, ಜನ ವ್ಯಕ್ತಿನ ನೋಡ್ತಾರೆ. ಯಾವುದು ಕೆಲಸ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಜಾಸ್ತಿ ಒಲವು ಕೊಡ್ತಾರೆ. ಈಗ ರಾಮುಲು ಅವರು ಹೇಳುವಂಥದ್ದು ಏನಂದರೆ, ಇದು ನನ್ನ ರಾಜಕೀಯ ಕೆರಿಯರ್ ಪ್ರಶ್ನೆ, ದಯವಿಟ್ಟು ನಮ್ಮನ್ನು ಗೆಲ್ಲಿಸ್ಕೊಡಿ ಅನ್ನುವಂಥದ್ದು ಹೇಳ್ತಾರೆ. ಒಂದು ಟೈಮಲ್ಲಿ ಅವರು ಮಾಜಿ ಸಚಿವರು ಅವರೆಲ್ಲ ಈ ಥರದ ಮಾತನ್ನು ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅವರು ಪ್ರಭಾವಿ ನಾಯಕರಾಗಿರೋದ್ಕಿಂತ ಟ್ವಿಸ್ಟ್ ಇದೆ ಈ ಸರಿ, 2 ಸರಿ ಟ್ವಿಸ್ಟ್ ಆಗಿ. ಈತ ಕಾಂಗ್ರೆಸ್ ಗ್ಯಾರಂಟಿನೂ ಇದೆ, ಮೋದಿನೂ ಇದ್ದಾರೆ, ಎರಡು 50-50. ಸರ್, ಹೆಂಗೆ ನಡೀತದೆ ಸರ್ ಊರಲ್ಲಿ ಚುನಾವಣೆ? ಚುನಾವಣೆ ಬಿಜೆಪಿ ಜೋರಾಗಿದೆ. ಈಗ ಬಿಜೆಪಿಯಿಂದ ಶ್ರೀರಾಮುಲು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲುವು ಸರಳ ಅಂತ ಅನಿಸುತ್ತೆ ಸರ್? ಇದೆ ನಮಗೆ ಬಿಜೆಪಿ. ಈಗ ಜನಾರ್ದನ್ ರೆಡ್ಡಿ ಅವರು ತಿರ್ಗಾ ಬಿಜೆಪಿಗೆ ಬಂದಾರೆ, ಇದು ರಾಮುಲು ಅವರಿಗೆ ಪ್ಲಸ್ ಆಗುತ್ತೆ ಅನ್ಸುತ್ತೆ ಸರ್? ಜನಾರ್ದನ್ ರೆಡ್ಡಿ ಬಿಜೆಪಿ ಬಂದರೆ ಅವ್ರಿಗೆ ಪ್ಲಸ್ ಆಗುತ್ತೆ. ಈಗ ರೆಡ್ಡಿ ಅವರು ಬಿಜೆಪಿಗೆ ಬಂದಿದ್ದಾರೆ, ಈಗ ರಾಮುಲು ಅವರು ಆಪ್ತಾರೆ. ಈಗ ರಾಮುಲು ಅವರಿಗೆ ಅನುಕೂಲ ಆಗುತ್ತೆ? ಒಂದೇ ಅಲ್ಲ ಸರ್, ಅನುಕೂಲ ಆಗುತ್ತೆ ರಾಮುಲು ಅವ್ರಿಗೆ? ಅನುಕೂಲ ಆಗುತ್ತೆ. ಓಕೆ ಅಕ್ಕ, ನಮಸ್ಕಾರ ಅಕ್ಕ. ಅಕ್ಕ, ನಿಮಗೆ 2,000 ಬರ್ತಾಯಿದೆ ಅಕ್ಕ? ಹಾಂ, ಬರ್ತೀವಿ. ಮತ್ತು ಬಸ್ ಫ್ರೀ ಐತಿ ನಿಮ್ಗೆ. ಈ ಗ್ಯಾರಂಟಿಗಳಿಂದ ನಿಮ್ಗೆ ಅನುಕೂಲ ಆಗೈತೆ? ಅನುಕೂಲ ಆಗೈತೆ ಸರ್. ಹಂಗಂದ್ರೆ ಯಾರಿಗೆ ಹಾಕ್ತೀರಿ ನೀವು ಓಟ? ಅದು ಸಸ್ಪೆನ್ಸ್ ರೀ. ಸಸ್ಪೆನ್ಸ್. ಯಾರಾಗಬೇಕು ಪ್ರಧಾನಮಂತ್ರಿ? ಯಾರಾಗಬೇಕು? ಮೋದಿನೇ ಆಗಿರ್ಲಿ. ಮೋದಿ. ಮತ್ತು ಈಗ ಕಾಂಗ್ರೆಸ್ ಅನುಕೂಲ ಮಾಡೈತಲ್ರಿ? ಇಲ್ಲಿ ಬೇರೆ ಅಲ್ಲಿ ಬೇರೆ ಆಗಿರ್ಬೋದು. ಸೆಂಟ್ರಲ್ನಲ್ಲಿ ಅವ್ರು ಬಂದ್ರೆ ನಡೀತದೆ, ಸ್ಟೇಟ್ನಾಗ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ರೆ ನಿಮ್ಗೆ ಅನುಕೂಲ, ಮೇಲೆ ಬಿಜೆಪಿ ಬರಲಿ. ಓಕೆ, ಧನ್ಯವಾದ ಸರ್. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇವ್ರಿಗೊಂದು ಉಡುಗೊರೆ. ಬರೀ ಇಲ್ಲೊಬ್ರು ಸಾಹೇಬ್ರದಾರ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರಣ್ಣ? ಮೊಹಮ್ಮದ್ ಅಣ್ಣ, ಹೆಂಗೆ ನಡೆದಣ್ಣ ವ್ಯಾಪಾರ? ಜಬರ್ದಸ್ತ್ ಐತೆ ಬಿಸಿಲಿಗೆ, ಹೇಳ್ಬಾರ್ದು. ವ್ಯಾಪಾರನಿಲ್ಲ ಅಣ್ಣ ಬಿಸಿಲಿಗೆ. ಈಗ ಇಲೆಕ್ಷನ್ ಬಂದೈತೆ ಅಣ್ಣ ನಿಮ್ಮ ಊರಲ್ಲಿ, ಎಲ್ಲ ಕಡೆ ಇಲೆಕ್ಷನ್ ಐತಿ. ಈಗ ಬಿಜೆಪಿಯಿಂದ ಶ್ರೀರಾಮುಲು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೋದು ಅಣ್ಣ? ನೋಡ್ಬೇಕು, ದೇವ್ರ ಇದ್ದಾನ, ಯಾರು ಅವರು ಅದೃಷ್ಟ ಇರ್ಬೇಕು. ಅದು ಕೂಡ ಅದೃಷ್ಟ ಇದ್ದರೆ ಗೆಲ್ತಾರ, ಮತ್ತೇನು ಮಾಡೋಕ್ಕೆ ಬರೋಂಗಿಲ್ಲ. ಅವ್ರು ಕೂಡ ಗೆಲ್ಬೋದು, ಇಲ್ಲಾಂದ್ರೆ ಇವ್ರು ಕೂಡ ಗೆಲ್ಬೋದು.
ಹಂಗಿದೆ ಎಲೆಕ್ಷನ್. ಯಾರಾಗಬೇಕು ಪ್ರಧಾನಮಂತ್ರಿ ನಿಮ್ಗೆ? ನಮ್ಮ ನೋಡಪ್ಪ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರು ಆಗ್ಬೇಕು ಅಷ್ಟೇ, ಏನಿಲ್ಲ. ಯಾರು ಗೆದ್ದರೆ ಏನು ನಮಗೇನು ಬರೋಂಗಿಲ್ಲ. ನಮಗೆ ಯಾರು ಒಳ್ಳೇದು ಮಾಡ್ತಾರ ಅವರು ಮಾಡಬೇಕು, ಹೌದಿಲ್ಲ? ಈಗ ಯಾರು ಗೆದ್ರೆ ಏನು ಮಾಡ್ಬೇಕಂತೀರಿ? ಯಾರು ಗೆದ್ದರೆ ಏನು ದೇವ್ರ ಕೈ ಆಗೈತೆ, ನಮ್ಮ ಕೈ ಆಗೇನಿಲ್ಲ, ಹೌದಿಲ್ಲ? ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡತೈತಿ, ಕರೆಂಟ್ ಬಿಲ್ ಬಸ್ ಫ್ರೀ ಮಾಡ್ಯಾರ, ಇದರಿಂದ ಅನುಕೂಲ ಆಗೈತೆ ಅಂತ ಅನ್ಸುತ್ತೆ ನಿಮ್ಗೆ? ಏನು ಅನ್ಕೋ ಈಗ ಕಡೆಗೆ ಲಾಸ್ ಕೂಡ ಆಗತೈತೆ, ಈ ಕಡೆ ನಫಾ ಕೂಡ ಆಗತೈತೆ. ಅದು ಯಾರು ಹೇಳ್ತಾರಪ್ಪ? ಬಿಜೆಪಿಯಿಂದ ಶ್ರೀರಾಮುಲು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಿದ್ದಾರೆ. ಯಾರು ಗೆಲ್ಬೋದು ಅನ್ಸುತ್ತೆ? ಶ್ರೀರಾಮುಲು ಸರ್. ಕಳೆದ MLA ಎಲೆಕ್ಷನಲ್ಲಿ ಸೋತ್ರು ಅವರು, ಈ ಬಾರಿ ಗೆಲ್ತಾರಂತ ಅನ್ಸುತ್ತೆ ನಿಮ್ಗೆ? ಇವಾಗ ಲೋಕಸಭೆ ಎಲೆಕ್ಷನ್ ಬಂದ್ಬಿಟ್ಟು ದೇಶದ ಭದ್ರತೆ ಮೇಲೆ ನಡೀತಾ ಇರೋದ್ರಿಂದ MP ಎಲೆಕ್ಷನ್ ನಡೀತಾ ಇರೋದ್ರಿಂದ ಮೋದಿ ನೋಡಿ ಓಟು ಶ್ರೀರಾಮುಲು ಅವ್ರಿಗೆ ಹಾಕ್ತಾರೆ ಸರ್. ಎದಕ್ಕೆಂದರೆ ಮೋದಿಯವರು ಒಳ್ಳೆ ಕೆಲಸಗಳು, ಯಾವಾಗ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ರೋಡ್ಗಳಾಗಿರ್ಬೋದು, ಫ್ರೀ ಬೇಸಿಸಿಂದ ದೇಶಕ್ಕೆ ಲಾಸ್ ಇದೆ ಸರ್, ರಾಜ್ಯಕ್ಕೆ. ಈಗ 10 ವರ್ಷ ಆಯಿತು ಮೋದಿ ಸರ್ಕಾರ, ಈಗ ರಾಹುಲ್ ಗಾಂಧಿ ಒಂದು ಅವಕಾಶ ಕೊಡ್ಬೋದಲ್ರಿ? ಅಷ್ಟು ನಾಲೆಜ್ ಇಲ್ಲ ಸರ್ ಅವ್ರಿಗೆ, ಅಷ್ಟು ನಾಲೆಜ್ ಇಲ್ಲ ಸರ್ ಅವ್ರಿಗೆ. ಇನ್ನೂ ಸ್ವಲ್ಪ ಅವ್ರು ಯಾವ್ದಾರು ಒಂದು ಸ್ಟೇಟ್ದು CM ಆಗಿ ಒಂದು 2 ಟರ್ಮ್ ಮಾಡಿದ ಮೇಲೆ PM ಪೊಸಿಷನ್ಗೆ ಬಂದರೆ ಚೆನ್ನಾಗಿರುತ್ತೆ. ಇವಾಗ ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಸರ್. ಚುನಾವಣೆ ಬರತ್ತೈತೆ ರೀ, ನಿಮಗೆ ತಿಂಗಳಿಗೆ 2,000 ರೂಪಾಯಿ ಬರತ್ತವ್ರಿ? ಬರಾಕತ್ತವ್ರಿ. ಮತ್ತು ಬಸ್ ಫ್ರೀ? ಹಾಂ, ಬಸ್ ಫ್ರೀ ರೀ. ರೇಷನ್ದು ರೊಕ್ಕ ಅದು ಬರ್ತೈತೆ? ಎಲ್ಲ ಬರ್ತೇವ್ರಿ, ಆದ್ರೆ ಅವು ಯಾವ ನಮಗೆ ಬೇಕಾಗಿಲ್ಲ ರೀ. ನಮಗೆ ಆದರೂ ಕೊಟ್ಟಾರ, ಅನಿವಾರ್ಯ ತೊಗೊತದೀವಿ. ಆದ್ರೆ ನಮಗೆ ಇವು ಯಾವ ಬೇಕಾಗಿಲ್ಲ. ಇದು ಒಂದು ಏನಂತ ಹೇಳ್ಬೋದಂದರೆ ಅರ್ಥವಿಲ್ಲದಂಥ ಒಂದು ಸಿಸ್ಟಮ್ ಇದು. ನಮಗೆ ಎಲ್ಲರಿಗೂ ಅನುಕೂಲ ಆಗಂತೆ, ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಾಗಿರ್ಬೋದು, ವಯಸ್ಸು ಆದವ್ರು ಇರ್ಬೋದು, ಅಂಥವ್ರಿಗೆ ಏನಾದರೂ ಅನುಕೂಲ ಮಾಡಿಕೊಟ್ರೆ, ಅನಾಥ ಮಕ್ಕಳಿಗೆ ಏನಾದರೂ ಅನುಕೂಲ ಮಾಡಿಕೊಟ್ರೆ ಆರಾಮ್ಸೆ ನಾವು ಆ್ಯಕ್ಸೆಪ್ಟ್ ಮಾಡ್ತಿದ್ವಿ. ತೊಗೊತಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇದು ಅರ್ಥವಿಲ್ಲದ ಒಂದು ಸರ್ಕಾರ. ಅವರು ಹುಚ್ಚರು, ನಾವು ಹುಚ್ಚರು ಅವ್ನು ತೊಗೊಳೋರು. ಈಗ ನಮಗಿದು ಬೇಕಾಗಿಲ್ಲ. ನಮಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂಥದ್ದು ಒಂದು ಅಟ್ಲೀಸ್ಟ್ ಬೆಳವಣಿಗೆಯಿಂದನೇ ಸ್ವಲ್ಪ ಆದರೂ ನಾವು ತಡಿಬೋದು. ಈ ಥರ ಎಲ್ಲ ಹೇಳ್ತೀವಿ, ನಮಗೂ ಫೋನ್ ಕಾಲ್ಸ್ ಎಲ್ಲ ಬರ್ತಿದ್ದಾವು, ನಾವು ಹೇಳ್ತಿದ್ದೀವಿ, ಆಯಿತು ನೆಕ್ಸ್ಟ್ ನೋಡೋಣ, ಎಲ್ಲ ನಿಮ್ಮ ಕೈಯಾಗ ಐತಂತ. ನಾವು ಅದನ್ನು ಚೇಂಜ್ ಮಾಡಬೇಕು ಅಂತಂದು ರೆಡಿ ಆಗಿದ್ದೀವಿ. ಈಗ ಪ್ರಧಾನಮಂತ್ರಿ ಯಾರು ಆಗ್ಬೇಕು? BJP ಆಗ್ಬೇಕು, ಕಾಂಗ್ರೆಸ್ ಆಗ್ಬೇಕು? ನಮಗೆ ಮಾತ್ರ ಆಬ್ವಿಯಸ್ಲಿ BJPನೇ. BJP ಒಳಗೆ ಮೋದಿ ಆದರೂ ಸರಿಯೇ, ಯೋಗಿ ಆದಿತ್ಯನಾಥ್ ಆದರೂ ಸರಿಯೇ. ಒಟ್ಟು ನಾವು ನೋಡ್ತಿರೋದು ಇವಾಗ ಸದ್ಯಕ್ಕೆ BJP ಅನ್ನೋದಕ್ಕಿಂತ ಮೋದಿನ ನೋಡ್ತಾ ಇದ್ವಿ. ನಮ್ಮ ದೇಶ ಎಲ್ಲಿತ್ತು ಇದೇ ಒಂದು 10 ವರ್ಷದ ಕೆಳಗೆ, ಈಗ ಏನಾಗಿದೆ ಅದನ್ನು ನಾವು ನೋಡಿ ಆಬ್ವಿಯಸ್ಲಿ ನಾವು BJPಗೆ ಓಟ್ ಹಾಕ್ತೀವಿ, ಮೋದಿ ಸಂಬಂಧ ಓಟ್ ಹಾಕ್ತೀವಿ. ಈಗ ಈ ಗ್ಯಾರಂಟಿಗಳನ್ನು ಕೊಟ್ಟರಲ್ರಿ ಕಾಂಗ್ರೆಸ್ದವರು, 2,000 ರೂಪಾಯಿ ಕೊಡ್ಲಾತ್ತಾರೆ ಹೆಣ್ಮಕ್ಳಿಗೆ. ಅದನ್ನೆಲ್ಲ ತೊಗೊಂಡವರೆಲ್ಲ ಏನು ಅನ್ನಿದ್ದಾರೆ ಅಂದರೆ ನಮ್ಮ ಕಾಂಗ್ರೆಸ್ ಇದ್ರೆ ಅನುಕೂಲ ಆಗತ್ತಾ, ಬಡವರಿಗೆಲ್ಲ ಹೆಲ್ಪ್ ಆಗುತ್ತಾ ಅನ್ನೋಂಥದ್ದು ಮಾತು ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡ್ರಿ, ಏನು ಗೊತ್ತಾ, ಈ ಕಡೆಗೆ ಬಲಗೈ ಕೊಟ್ಟಾರಂದ್ರೆ ಎಡಗೈಲಿ ಆದರೆ ಡಬ್ಬಲ್ ಹೋಗ್ತಾ ಇದ್ದಾರೆ ನಮ್ಮದು. ನೋಡ್ತಿದ್ದೀರಾ, ಆಮೇಲೆ ಎಷ್ಟೊಂದು ಬೆಲೆಗಳೆಲ್ಲ ಜಾಸ್ತಿ ಆಗಿದ್ದಾವು. ಕರೆಂಟ್ ಬಿಲ್ ನೋಡ್ತಾ ಇದ್ದೀರಾ, ಕೆಲವೊಂದು ಸಿಸ್ಟಮ್ಗಳನ್ನು ನೋಡ್ತಾ ಇದ್ದೀರಾ ನೀವು. ಆಲ್ಮೋಸ್ಟ್ ನಮಗೆ 2,000 ರೂಪಾಯಿ ಕೊಟ್ಟರೆ ನಾವು ಇಮಿಡಿಯೇಟಾಗಿ ಅವ್ರು 1 ತಿಂಗಳಿಗೆ 2,000 ರೂಪಾಯಿ, ಅದು ಕರೆಕ್ಟಾಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ ನಮಗೆ. ಆದರೆ ನಮಗೆ 1 ತಿಂಗಳಿಗೆ ಆಗ್ತಿರೋದು ಮೊದಲಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇದೆ ನಮಗೆ. ಈಗ 2,000 ರೂಪಾಯಿ ಮುಖ್ಯ ಅಂತೀರಾ? ನಮಗೆ ಮುಖ್ಯ ಅಲ್ಲ. ನಮಗೆ ಅವು ಗ್ಯಾರಂಟಿಗಳು ಬೇಕಾಗೂ ಇಲ್ಲ. ನಮಗೇನು ಗೊತ್ತಾ, ನಮ್ಮ ಪೀಳಿಗೆ ಅಲ್ಲ, ನಮ್ಮ 4-5 ಪೀಳಿಗೆಗಳಿದ್ರೂ ಕೂಡ ಗ್ಯಾರಂಟಿಗಳು ಎಲ್ರಿಗೂ ಈಸಿಯಾಗಿ ಬರಬೇಕು. ಆ ಥರ ಗ್ಯಾರಂಟಿಗಳು ಬೇಕು ನಮಗೆ. ಈಗ 5 ವರ್ಷ 3 ವರ್ಷ ಗ್ಯಾರಂಟಿಗಳು ಬೇಕಾಗಿಲ್ಲ ನಮಗೆ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇವ್ರಿಗೊಂದು ಉಡುಗೊರೆ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ಹೊನ್ನೂರು ಸ್ವಾಮಿ. ಹೊನ್ನೂರು ಸ್ವಾಮಿ ಸರ್. ಇದೇ ಊರು ಸರ್ ನಿಮ್ದು? ಇದೇ ಊರು ಹೊಸಪೇಟೆ ಸರ್, ರೈಲ್ವೆ ಸ್ಟೇಷನ್. ಸರ್ ಹೆಂಗೆ ನಡೀತಾ ಇದೆ ಸರ್ ಊರಲ್ಲಿ ಚುನಾವಣೆ? ಏನು ಚುನಾವಣೆ ಅಂದರೆ ಏನೈತೆ ಸರ್, 60 ವರ್ಷಲಿದ್ದ ನನಗೆ 61 ವರ್ಷ. 60 ವರ್ಷಲಿದ್ದ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಬಂದಾಗಿದೆ, ಕುಡಿಯೋಕೆ ನೀರಿಲ್ಲ. ನನಗೆ 61 ವರ್ಷ, ಕುಡಿಯೋಕೆ ನೀರಿಲ್ಲ. ನಾವು ಹಳ್ಳಿ ಊರು. ಕಾಂಗ್ರೆಸ್ ಅವಾಗ ಬರಬೇಕಾದ್ರೆ ನಾವು ಊರು ಬಿಟ್ಟು ಬಂದ್ವಿ. ನಮ್ಮ ತಾತವರು ಒಂದು ವಯಸ್ಸು ಹುಡುಗಿದ್ದಾಗ BJP ಸರ್ಕಾರ ಬಂದಾಗಿದ್ದಾಗ ಕಾನೂನು ಗುರ್ತಾಯಿತು, ರೂಲ್ಸ್ ಗುರ್ತಾಯಿತು, 10 ಜನ ಕಲ್ತ್ರೆ ಏನಾಗುತ್ತಂತ ಗೊತ್ತಾಯಿತು. ನಮಗೆ ಕಾಂಗ್ರೆಸ್ ಸರ್ಕಾರ ಅಂದರೆ ನಮಗೆ ಬೇಜಾರಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಮತ್ತೆ ಬಂತಂದ್ರೆ ಕುಡಿಯೋಕೆ ನೀರಿಲ್ಲ. ನಮ್ಮ ಡ್ಯಾಮ್ ಒಳಗಲ್ಲ, ಇಡೀ ಕರ್ನಾಟಕ ಒಳಗೆ ನೀರು ಸಿಗಲ್ಲ. BJP ಬಂತಂದರೆ ಮನೆ ಒಳಗೆ ಒಕ್ಕಂತವ್ ನೀರು, ಡ್ಯಾಮ್ ಹೊಡಿತೈತೆ, ಊರು ಹೊಡಿತೈತೆ, ಸತ್ಯನಾಶನ ಆಗುತ್ತೆ. BJP ಸರ್ಕಾರ ಬಂತಂದರೆ, ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳು ಖುಷಿ, ಗಂಡು ಮಕ್ಳು ಸಂಕಟ. ದಿನ 2 ಕ್ವಾರ್ಟರ್ ಕುಡಿತೀನಿ, ಡೈಲಿ 100 ರೂಪಾಯಿ, ತಿಂಗಳ 3,000 ರೂಪಾಯಿ. ನಂದು ಬ್ರ್ಯಾಂಡಿ ಶಾಪಿಗೆ ಹೋದ್ರೆ ನನ್ನ ಹೆಂಡ್ತಿಗೆ 2,000 ಕೊಡ್ತಾನೆ. ನನ್ನ ಹೆಂಡ್ತಿ ಖುಷಿ, ನನಗೆ 2,000 ಬಂತಂದ್ರೆ ಕೊಡೋದು ರೊಕ್ಕ ನಾನು ನನ್ನ ಹೆಂಡ್ತಿಗೆ. ಅವನು ಅದ್ರಾಗ ಸಿದ್ದರಾಮಯ್ಯ 1,000 ರೂಪಾಯಿ ತಿಂದು 2,000 ರೂಪಾಯಿ ನನ್ನ ಹೆಂಡ್ತಿಗೆ ಕೊಡ್ತಾನೆ. ಈಗ BJPಯಿಂದ ಶ್ರೀರಾಮುಲು ನಿಂತಿದ್ದಾರಣ್ಣ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಿದ್ದಾರೆ.
ಈ ಸಲ ಏನೋ ರಾಮ್ಲು ಅವರಿಗೆ ಟಫ್ ಐತೆ ಅನ್ನೋವಂಥದ್ದು ಮಾತನ್ನು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಟಫ್ ಅನ್ನೋ ಕ್ವಶನೇ ಇಲ್ಲ. ಇಲ್ಲಿ ಬರೋದು BJP ಪಕ್ಕ. ಈಗ ಕಳೆದ ಬಾರಿ ಯಾಕೆ ಸೋತರು ಅನ್ಸುತ್ತೆ ನೀವು ಈಗ MLA ಎಲೆಕ್ಷನಲ್ಲಿ ರಾಮ್ಲು ಅವರು? ಇಲ್ಲಿ ಗ್ಯಾರಂಟಿ 5 ಗ್ಯಾರಂಟಿ ಯಾವುದು ಇಲ್ಲಿವರೆಗೂ ಯಾರಿಗೂ ಬಂದಿಲ್ಲ. ಇಲ್ಲಿ ಬರೋದೆಲ್ಲ ಬರೀ ಇದೆ ಗ್ಯಾರಂಟಿ ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಈ ಸಲ ಮತ್ತೆ ಅವರು 25 ಗ್ಯಾರಂಟಿಗಳನ್ನು ಕೊಡ್ತೀನಿ ಅನ್ನೋಂಥದ್ದು ಮಾತನ್ನು ಕಾಂಗ್ರೆಸ್ಸನ್ನು ಹೇಳ್ತಿದ್ದಾರೆ ಈ ಚುನಾವಣೆಯಲ್ಲಿ. ಈಗ ಆ ಗ್ಯಾರಂಟಿಗಳು ಮತ್ತೆ ವರ್ಕ್ ಆಗುತ್ತಾ ಅನ್ಸುತ್ತಾ ನಿಮ್ಗೆ? 100% ಒಂದು ವರ್ಕ್ ಆದರೂ ಕೂಡ ಮೀಸೆ ಬಳಸ್ಕೊಂಡು ಹಾಸ್ಪಿಟಲ್ ತಿರುಗಾಡ್ಬಿಡ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಪರಮೇಶ್ ನಾಯ್ಕ. ಯಾರಾಗ್ಬೇಕ್ರಿ ಪ್ರಧಾನಮಂತ್ರಿ ನಿಮ್ಗೆ? ನನಗೆ ರಾಹುಲ್ ಗಾಂಧಿ ಆದರೆ ಅಣ್ಣ ಹೆಂಗೆ ನಡೀತಿದೆ ಅಣ್ಣ ಚುನಾವಣೆಯಲ್ಲಿ? ಚುನಾವಣೆಯಲ್ಲಿ BJPನೇ ಮೇಲ್ಗೈ ಇದೆ ಹೊಸಪೇಟೆಯಲ್ಲಿ. ಲಾಸ್ಟ್ ಟೈಮ್ ಸ್ವಲ್ಪ ಸ್ಲೋ ಆಗಿತ್ತು, ಈ ಸತಿ ಹೆವಿ ಪ್ರಚಾರ ಕೂಡ ಹಂಗೆ ಇದೆ. ಜೋರು BJPನೇ ಗೆಲ್ತಾ 100%. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗೇ ಆಗ್ತಾರೆ, 100ಕ್ಕೆ 100 ಸತ್ಯ. ಈಗ ಈ ಬಾರಿ ಇಲ್ಲಿ ರಾಮ್ಲು ಅವರಿಗೆ ಭಾಳ ಕಷ್ಟ ಆಯ್ತು ಅನ್ನೋಂಥದ್ದು ಮಾತನಾಯ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸುಮ್ಮನೆ ಜನಗಳು ಊಹಾಲೋಕದಿಂದ ಹೇಳ್ತಾರೆ, ಅವೆಲ್ಲ ತಲೆಗೆ ಇಟ್ಕೊಂಬಾರ್ದು. ಹೋಗ್ಬೇಕು, ಜನಗಳೆಲ್ಲ ಸೇರಿ BJP ಓಟ್ ಹಾಕ್ಬೇಕು. ಸರ್ ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಭಕ್ಷ್ಯ ಅಂತೇಳಿ. ಯಾರಾಗ್ಬೋದು ಪ್ರಧಾನಮಂತ್ರಿ? ಮೋದಿಯಿಂದ ಫಿಕ್ಸ್ ಪ್ರಧಾನಮಂತ್ರಿ. ಇಲ್ಲಿ ಬಂದು ಬಳ್ಳಾರಿ ಡಿಸ್ಟ್ರಿಕ್ಟ್ ತುಕಾರಾಮ್ ಕಾಂಗ್ರೆಸ್ನಿಂದ ಫಿಕ್ಸ್ ತುಕಾರಾಮ್. ಇಲ್ಲಿ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟಾರ್ರಿ. ಈಗ 5 ಗ್ಯಾರಂಟಿ ಮಾರ ಹೊಂದಾರಲ್ಲ, 5 ಗಂಟೆವರೆಗೂ ಅದಾವ ನೋಡಂತೆ ನಡೆದಾರ, ಸುಳ್ಳು ಹೇಳಿಲ್ಲ. ಈಗ ಮತ್ತೆ ಗ್ಯಾರಂಟಿಗಳನ್ನ ಕೊಟ್ಟಾರ ಅವ್ರು, 25 ಗ್ಯಾರಂಟಿ ಮತ್ತೆ ನಡೀತಾರ. ಈಗ ರಾಹುಲ್ ಗಾಂಧಿ ಅವ್ರು ಆಗ್ಬೋದಾ ಏನ ನರೇಂದ್ರ ಮೋದಿ ಆಗ್ಬೋದಾ ಪ್ರಧಾನಮಂತ್ರಿ? ನರೇಂದ್ರ ಮೋದಿ ಆಗ್ತಾರ. ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಬಂದು ತುಕಾರಾಮ್ ಗೆಲ್ತಾರ. ತುಕಾರಾಮ್ ಗೆಲ್ತಾರೆ ಲೋಕಲ್. ಓಕೆ ಓಕೆ. ಏನು ಬೇಕಾದ್ರೆ ಮಾತಾಡಂಗಿಲ್ಲ, ಇಲ್ಲಿ ಬಂದು ತುಕಾರಾಮೇ ಗೆಲ್ಲೋದು. ಈಗ BJPಯಿಂದ ರಾಮ್ಲು ಅವ್ರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಿದ್ದಾರೆ. ಯಾರು ಗೆಲ್ಬೋದಣ್ಣ ಇಲ್ಲಿ? ತುಕಾರಾಮ್ ಫಿಕ್ಸ್ ಐತಣ್ಣ. ಅವ್ರು ಸ್ವಲ್ಪ ಹವಾ ಇದೆ, ರಾಮುದು ಏನಿಲ್ಲ. ಯಾರಾಗ್ತಾರೆ ಪ್ರಧಾನಮಂತ್ರಿ ಹಂಗಾದ್ರೆ? ಮೋದಿನೇ. ಮೋದಿ. ಯಾಕೆ ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬಾರ್ದು? ಆತಗೆ ಮಾತಾಡೋಕ್ಕೆ ಬರಂಗಿಲ್ಲ, ಇನ್ನೇನು ಆದ್ರೇನು ಪ್ರಯೋಜನ ಐತಣ್ಣ? 70 ವರ್ಷ ಸರ್ಕಾರ ನಡೆಸ್ಯಾರ, ಏನು ಮಾಡ್ಯಾರ ತೋರ್ಸನ್ ಬೇಕಾರೆ. BJP ಅವ್ರು ಏನು ಮಾಡ್ಯಾರ ಹಂಗಂದ್ರೆ? ಎಲ್ಲ ರಾಮ ಮಂದಿರ ಕಟ್ಟಿದಾರ, 370 ಆರ್ಟಿಕಲ್ ಇದರಲ್ಲಿ ಮಾಡಿದಾರ, ಎಲ್ಲ ಮಾಡಿದಾರ. ಇನ್ನು ಮುಂದಕ್ಕೂ ಮಾಡ್ತೀವಿ ಅಂತ ಹೇಳಿದಾರ. ಪಡೆ ಡೆವಲಪ್ ಮಾಡಿದಾರ. BJP ಸರ್ಕಾರ ಬಂದಾಗ್ಲಿಸನೇ ಡೆವಲಪ್ ಆಗಿದ್ದು. ಇನ್ನು ಕಾಂಗ್ರೆಸ್ ಬಂದೈತೆ, ಇಲ್ಲಿ ಯಾರು MLAನೇ ಹೊರಗೆ ಬರೋವಳ್ರು, ಒಬ್ರು ಕೈ ಸಿಗೋವಳ್ರು MLA. ಏನು ಮಾಡಿದಾರೆ? BJP ಬಂದ್ರೆ ಅನುಕೂಲ. ಹಂಗಂದ್ರೆ ಈಗ ಇಲ್ಲಿ BJPಯಿಂದ ಶ್ರೀರಾಮ್ಲು ಅವ್ರು ನಿಂತಿದ್ದಾರೆ. ಈಗ ಮೊನ್ನೆ MLA ಎಲೆಕ್ಷನ್ದಲ್ಲಿ ಯಾಕೆ ಸೋತ್ರು ರಾಮ್ಲು ಅವರು? ಅದು ಗ್ಯಾರಂಟಿ ಮತ್ತೆ ಏನು ಮಾಡಕ್ಕೆ ಬರಲ್ಲ. ಜನಕ್ಕೆ ಗೊತ್ತಾಗೈತಿ ಇನ್ನು ಏನು ಅಂಬೋದು. ಇನ್ಮ್ಯಾಗ ನೋಡ್ರಿ, ನೆಕ್ಸ್ಟ್ 400 ಸೀಟ ಮಾತ್ರ ಕಂಪಲ್ಸರಿ, 400 ಮೇಲೇನೆ ಹೊಡಿತೀವಿ. ಯಾರು ಗೆಲ್ತಾರೆ ಕಪ್ಪಿ ಸಲ? ಶ್ರೀರಾಮುಲು ಇಲ್ಲಿ, ಮೋದಿ ಡೆಲ್ಲಿಯಲ್ಲಿ. ಈಗ BJPಯಿಂದ ಶ್ರೀರಾಮ್ಲು ಅವ್ರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಿದ್ದಾರೆ. ಯಾರು ಗೆಲ್ಬೋದು ಹಂಗಂದ್ರೆ? ನಮ್ಮದು 100% ತುಕಾರಾಮೇ. ತುಕಾರಾಮ್ ಅವರು ಅವ್ರ ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರೆ. ಅವರು ಚೆನ್ನಾಗಿದ್ದಾರೆ. ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ. ಈಗ ಚುನಾವಣೆ ಬರತೈತ್ರಿ, ನಿಮಗೆ 2,000 ರೂಪಾಯಿ ಬರತ್ತವ್ರಿ? ಬರಾಕತ್ತ 2,000 ರೂಪಾಯಿ ಬರತ್ತ. ಬಸ್ ಫ್ರೀ ಐತಿ ನಿಮಗೆ? ಬಸ್ ಫ್ರೀ ಐತಿ. ಈಗ ಪ್ರಧಾನಮಂತ್ರಿ ಯಾರು ಆಗ್ಬೇಕು? ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ ನರೇಂದ್ರ ಮೋದಿ ಅವ್ರು ಆಗ್ಬೇಕು? ನಮ್ಮ ರಾಹುಲ್ ಗಾಂಧಿ ರೀ. ರಾಹುಲ್ ಗಾಂಧಿ ಅವರು. ಯಾಕೆ ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬೇಕು? ಅದನ್ನ ಅವ್ರಿಗೆ ನಮಗೇನು ಬೇಕು ಅವ್ರು ಕೊಡಾಕತ್ತಾರ್ರಿ, ಅದಕ್ಕೆ. ಈಗ ರಾಜ್ಯದಾಗ 2,000 ರೂಪಾಯಿ ಎಲ್ಲ ಈ ಗ್ಯಾರಂಟಿಗಳನ್ನು ಕೊಡ್ಲಾತ್ತಾರ ಕಾಂಗ್ರೆಸ್ ಸರ್ಕಾರ, ಅದು ಅನುಕೂಲ ಆಗೈತೆ ನಿಮಗೆಲ್ಲ? ಅನುಕೂಲ ಆಗೈತೆ ನಮಗೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್ ತಮ್ಮ ಹೆಸರು ಸರ್? ಮಂಜುನಾಥ್. ಸರ್ ಊರು ಸರ್ ನಿಮ್ಮದು? ನಮ್ಮದು ಅಗರಿಬೊಮ್ಮನಹಳ್ಳಿ. ಸರ್ ಈಗ BJPಯಿಂದ ಶ್ರೀರಾಮ್ಲು ಅವ್ರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಿದ್ದಾರೆ. ಯಾರಿಗೆ ಗೆಲುವು ಈಸಿ ಅನ್ಸುತ್ತೆ, ಯಾರಿಗೆ ಟಫ್ ಐತೆ ಅನ್ಸುತ್ತೆ? ಶ್ರೀರಾಮುಲು ಈಸಿ. ಯಾಕಂದರೆ ನರೇಂದ್ರ ಮೋದಿ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ನಮ್ಮ ದೇಶ ಉಳಿಸ್ತಾರೆ. ನಾವೆಲ್ಲ ಸುಭದ್ರತೆಯಿಂದ ಇರ್ಬೇಕಂದ್ರೆ ಮೋದಿ ಗೆಲ್ಲಿಸಲೇಬೇಕು 100%. ಈಗ ಕಳೆದ ಬಾರಿ MLA ಎಲೆಕ್ಷನಲ್ಲಿ ರಾಮ್ಲು ಅವ್ರು ಸೋತರು. ಈ ಸರಿ ಅವರು 1,00,000 ಓಟ್ಲಿಂದ ಗೆಲ್ತಾರೆ, ಫಿಕ್ಸ್ ಇದೆ. ಅಲ್ಲ ಈಗ ಮಂದಿ ಜನಗಳು ಹೇಳುವಂಥದ್ದು ಏನಪ್ಪ ಅಂದರೆ, ಈಗ ರಾಮ್ಲು ಅವ್ರಿಗೆ ಈ ಸಲ ಟಫ್ ಫೈಟ್ ಐತಿ, ಅಷ್ಟು ಈಸಿ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ನಾವು ಮೋದಿ ನೋಡಿ ಓಟ್ ಹಾಕ್ತಿದ್ದೀವಿ ಇಲ್ಲಿ, ಎಲ್ಲರೂ ಮೋದಿ ನೋಡಿ ಓಟ್ ಹಾಕ್ತಿದ್ದಾರೆ. ಈ ಕಾಂಗ್ರೆಸ್ಸು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಅದು ನೋಡ್ಕೊಂಡು ಓಟ್ ಹಾಕ್ತಲ್ಲ, ನಮ್ಮ ಮಕ್ಕಳಿಗಾಗಲಿ, ನಮ್ಮ ಭವಿಷ್ಯಕ್ಕಾಗಲಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಲಿ ನಾವು ಮೋದಿನ ಗೆಲ್ಲಿಸ್ಬೇಕು. ಈಗ ಈ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಹೆಣ್ಮಕ್ಳಿಗೆಲ್ಲ ಭಾಳ ಅನುಕೂಲ ಆಗೈತೆ ಅನ್ನೋಂಥದ್ದು ಮಾತನ್ನು ಹೇಳ್ತಾರೆ, ಅದರ ಬಗ್ಗೆ ಏನು ಹೇಳ್ತಾರೆ? ಅವ್ರಿಗೆ ಅನುಕೂಲ ಆಗಿದೆ, ಬಟ್ ನಮ್ಮ ಮಕ್ಕಳದು ಯೋಚನೆ ಮಾಡ್ಬೇಕಾ? ನಮ್ಮ ಮಕ್ಕಳದು ಯೋಚನೆ ಮಾಡ್ಬೇಕಾ? ನಾವು ನಮ್ಮ ಮಕ್ಕಳ ಭವಿಷ್ಯನ ಯೋಚನೆ ಮಾಡ್ಬೇಕಾ? ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೋದಿ BJP ಫಸ್ಟ್ ಅಂತ ಮಾಡ್ಬೇಕು ನಾವು. BJPಯಿಂದ ರಾಮ್ಲು ಅವ್ರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಿದ್ದಾರೆ. ಯಾರು ಗೆಲ್ಬೋದು ಅನ್ಸುತ್ತೆ? BJPಯಿಂದ ರಾಮುಲು ಸರ ಗೆಲ್ಲೋದು. ರಾಮುಲು ಸರ ಗೆಲ್ಲ ಸರ್.
ಈಗ ರಾಜ್ಯದಾಗ ಗ್ಯಾರಂಟಿಗಳನ್ನು ಕೊಟ್ಟಿದೆ ಕಾಂಗ್ರೆಸ್, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡೈತೆ, 2,000 ರೂಪಾಯಿ ಕೊಡ್ಲತ್ತಾರೆ, ಅದು ಅನುಕೂಲ ಆಗೈತೆ. ಅದು ಕೆಲವ್ರಿಗೆ ಅನುಕೂಲ ಆಗಿದೆ, ಕೆಲವ್ರು ಅನುಕೂಲ ಆಗಿಲ್ಲಲ್ಲ ಸರ್. ಅದು ಬಿ ಜೆ ಪಿನೇ ಬರೋದು, ಕೇಂದ್ರದಾಗ ಮಾತ್ರ ಬಿ ಜೆ ಪಿನೇ ಬರೋದು. ಈಗ ಬಿಜೆಪಿಯಿಂದ ರಾಮ್ಲೋರ್ ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಿದ್ದಾರೆ. ಯಾರು ಗೆಲ್ಲುತ್ತಾರೆ ಅಂತ ಅನ್ಸುತ್ತೆ ನಿಮಗೆ? ರಾಮ್ಲು ಈಗ ಕಳೆದ ML ಎಲೆಕ್ಷನಲ್ಲಿ ಸೋತ್ರು ಅವರು. ಈಗ ಸೋತಿದ್ದ ಕಾರಣಕ್ಕೆ ಅನುಕಂಪದ ಮೇಲೆಗೆ ಅವ್ರಿಗೆ ಓಟ್ ಹಾಕ್ತಿರೋ ಅಥವಾ ಮೋದಿ ಅವ್ರು ನೋಡ್ತಿರೋ ಏನು? ಅನುಕಂಪ ಅಂತ ಏನಿಲ್ಲ. ಡೆಲ್ಲಿಯಲ್ಲಿ ಯಾರಿದ್ರೇನು, ಡೆಲ್ಲಿಯಲ್ಲಿ ಮೋದಿನೇ. ಗಲ್ಲಿಯಲ್ಲಿ ಯಾರಿದ್ರೇನೋ, ಡೆಲ್ಲಿಯಲ್ಲಿ ಮೋದಿ. ಯಾಕೆ ಮೋದಿ ಅವರು? ಯಾಕಂದರೆ ನಮ್ಮ ದೇಶನ ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಈಗ ಪ್ರಪಂಚ ತಿರುಗಿ ನೋಡುತ್ತೆ ಇಂಡಿಯಾ ಅಂದರೆ ಭಾರತ. ಅಂಥ ವ್ಯಕ್ತಿನ ಗೆಲ್ಲಿಸಿದ್ರೆ ಮತ್ತೆ ಇನ್ನೂ ಇಷ್ಟು ಒಳ್ಳೆಯ ಹೆಸರು ಬರುತ್ತೆ ನಮ್ಮ ದೇಶಕ್ಕೆ. ಈಗ ನಾ ಅದೇನ್ರಿ ಬಳ್ಳಾರಿಯ ಕುಡಿತಿನಿ ಗ್ರಾಮದಾಗ ಅದೇನಿ. ಬರೀ ಇಲ್ಲಿ ಗ್ರಾಮಸ್ಥರು ಸಾಕಷ್ಟು ಜನ ಇಲ್ಲಿ ಕುಂತಾರ, ಅವ್ರಿಗೂ ಕೇಳೋಣ ಅಂತ. ನೋಡ್ರಿ, ಪ್ರತಿಯೊಂದು ಗ್ರಾಮದಾಗ ಯಾವ ಥರದ ಚುನಾವಣೆ ನಡೆಯತೈತೆ ಅನ್ನೋಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಈಗ ನಾನು ಕುಡಿತಿನಿ ಗ್ರಾಮದಾಗ ಅದೀನಿ. ಇಲ್ಲಿ ಗ್ರಾಮಸ್ಥರು ಅದಾರ, ಇಲ್ಲೆಲ್ಲ ವ್ಯಾಪಾರಸ್ಥರು ಅದಾರ. ಕೇಳೋಣ ಅಂತ ಯಾವ ಥರದ ಚುನಾವಣೆ ನಡೆಯತೈತಿ. ಈ ಬಾರಿ ತುಕಾರಾಮ್ ಅವರ ಒಂದು ಸಾಫ್ಟ್ ಕಾರ್ನರ್ ವರ್ಕ್ ಆಗುತ್ತಾ ಅಥವಾ ರಾಮ್ಲು ಅವರ ಒಂದು ಅನುಕಂಪ ವರ್ಕ್ ಆಗುತ್ತಾ ಅನ್ನೋಂಥದ್ದು ಕೇಳೋಣ. ಮತ್ತು ಮೇಲ್ಗಡೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ ಅಥವಾ ಏನು ಪ್ರಧಾನಮಂತ್ರಿ ಈಗ ನರೇಂದ್ರ ಮೋದಿ ಅವ್ರು ಆಗ್ಬೇಕಾ ಅನ್ನೋಂಥದ್ದು ಕೇಳೋಣ. ಇಲ್ಲಿ ಒಬ್ಬರು ಸಾಹೇಬ್ರು ಅದಾರ. ಸರ್, ನಮ್ಮ ಹೆಸರು ಸರ್? ನಮ್ಮ ಹೆಸರು ವೆಂಕಟೇಶ್. ಇದವ್ರು ಸರ್ ನಿಮ್ಮದು? ಇದವ್ರೆ. ಈಗ ಚುನಾವಣೆ ಹತ್ರ ಬಂದು ಸರ್, ಅಂದರೆ ಚುನಾವಣೆ ಇನ್ನೊಂದು 4-5 ದಿನದಲ್ಲಿ ಈಗ ಮತದಾನ ಐತೆ ಸರ್. ಈಗ ಹೆಂಗೆ ನಡೀತಾ ಇದೆ ಸರ್ ಚುನಾವಣೆ ನಿಮ್ಮೂರಲ್ಲಿ? ಚುನಾವಣೆ ಆರ್ಭಟ ನಿಲ್ರಿ, ಇಲ್ಲಿ ಮಾಮೂಲಾಗೈತೆ. ಮಾಮೂಲಿ ಐತಿ. ಏನು ಕಾಂಗ್ರೆಸ್ ಗೆಲ್ಬೋದಾ BJP ಗೆಲ್ಬೋದು ಸರ್? ಇಲ್ಲಿ ಸ್ವಲ್ಪ BJP ಲೀಡ್ ಆಗ್ಬೋದ್ರಿ. ಈಗ ಏನು ಚುನಾವಣೆ ಬಿಸಿಲು ಐತೋ ಏನು ಬಿಸಿಲಿಂದ ಇಷ್ಟು ಕಾವು ಐತ್ರಿ? ಇದು ಬಿಸಿಲಿನ ಕಾವು ಫುಲ್ ಚುನಾವಣೆ ಬಿಸಿಲು ಎರಡು ಕಾವು ಬಿರ್ಸೈತಿ ಇಲ್ಲಿ. ಏನು BJP ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲತ್ರಿ? ಇಲ್ಲ, ನಮ್ಮ ಅನ್ಸ ಮಟ್ಟಿಗೆ BJP ಬ್ರೋ. BJP. ಮತ್ತು ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಲ್ರಿ ರಾಜ್ಯ ಸರ್ಕಾರ, ಚೆನ್ನಾಗಿದೆ ಬ್ರೋ. BJಪಿಯಿಂದ ರಾಮ ಮಂದಿರ ಆಗಿದೆ ಅಲ್ಲ, ಇಸ್ರೋದಲ್ಲಿ ರಷ್ಯಾದಲ್ಲಿ ಏನಾಗಿದೆಲ್ಲ ಭಾರತೀಯರನ್ನೆಲ್ಲ ಕರ್ಕೊಂಬಂದರು, ಅದು ಆಗಿದೆ ಅಲ್ಲ. ಮೋದಿ ಚೆನ್ನಾಗಿದ್ರೆ ದೇಶ ಉಳಿತೈತೆ, ಕಾಂಗ್ರೆಸ್ ಇತ್ತಂದ್ರೆ ಉಳಿಯಂಗಿಲ್ಲ. ಮೋದಿ ಅವ್ರು ಚೆನ್ನಾಗಿದ್ದರೆ ದೇಶ ಉಳಿತೈತೆ, ಕಾಂಗ್ರೆಸ್ ಇತ್ತಂದ್ರೆ ಉಳಿಯಂಗಿಲ್ಲ. ಈಗ ಕಳೆದ ಬಾರಿ ML ಇದರಲ್ಲಿ ಸೋತರು ಶ್ರೀರಾಮುಲು ಅವರು. ಈ ಬಾರಿ MP ಗೆಲುವು ಕಷ್ಟ ಆಯ್ತು ಅಂತಾರೆ, ಏನಂತಾರೆ? ಸೋಲ್ತಾರೆ ಸರ್. ಮತ್ತೆ ಈ ಜನಗಳು ಹೇಳುವಂಥದ್ದು ಈ ಸಲ ಮೋದಿ ಹವಾ ಐತಿ ಗೆಲ್ತಾರ ಅಂತಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಯಾರು ಹವಾ ಇದ್ರೇನು ಯಾರು ಬಿಟ್ರೇನು, ಇಲ್ಲಿ ತುಕಾರಾಮನ ಹವಾನೇ ಇಲ್ಲಿ. ನಮ್ಮ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಾತ್ರ ಪಕ್ಕ. ಈಗ ಬೇರೆ ಬಳ್ಳಾರಿಯಲ್ಲೆಲ್ಲ ನಾವು ರಾಮ್ಲವ್ರು ಗೆಲ್ತಾರೆ, ತುಕಾರಾಮ್ ಅವ್ರು ಗೆಲ್ಲಲ್ಲ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಮಾಹಿತಿ ಅವ್ರವ್ರ ಪ್ರಕಾರ ಅವ್ರವ್ರ ಅಭಿಮಾನಕ್ಕೆ ನಾವು ಗೆಲ್ತಾರ ಅಂತ ಹೋಗ್ತಾರ ಅಷ್ಟೇ ವಿನ ಈ ತುಕಾರಾಮನೇ ಮತ್ತೆ ನೆಕ್ಸ್ಟ್ ಸ್ಪೀಡ್ ಅವರೇ. ಅವ್ರು ಬಿಟ್ರೆ ಯಾರಿಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು ನಮಗೆ ರಾಹುಲ್ ಗಾಂಧಿ ಅವ್ರು. ಈಗ BJP ಅವರು 10 ವರ್ಷ ಈಗ ಆಡಳಿತ ಐತಿ. ಈಗ ಅವ್ರ ಆಡಳಿತದ ಬಗ್ಗೆ ಏನು ಹೇಳ್ತೀರಿ? ಅವ್ರು ಏನು ಮಾಡ್ಯಾರ? ಏನು ಮಾಡಿದಾರ? ಯಾರು ಏನು ಮಾಡಿಲ್ಲ. ಯುವಕರಿಗೆ ಕೆಲಸ ಕೊಡ್ತೀವಿ ಅಂದರೆ ಯಾರಿಗೆ ಕೆಲಸ ಕೊಡೋದು? ಕಾಂಗ್ರೆಸ್ ಅವರನ್ನ ಸ್ವಲ್ಪ ಹಸುದಾರ ಅನ್ನನ ಹಾಕಿದ್ದಾರೆ, ಒಂದು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಅದರಲ್ಲಿದ್ದ ಓಡಾಡ್ತಿದ್ದಾರೆ. ಅದರಲ್ಲಿದ್ದ ಯಾವುದೋ ಕುಡುಕರು ಗಂಡನ ಕಟ್ಟಿಗಂಟರು ಕೂಡ ಯಾವುದೋ ರೀತಿಯಲ್ಲಿದ್ದ ಒಂದು ಜೀವನ ಅವ್ರು ಕೊಟ್ಟಿರ್ತಕ್ಕಂಥದ್ರಾಗ ಜೀವನ ನಡೆಸ್ತಾ ಇದ್ದಾರೆ. ಈಗ ಈ ಗ್ಯಾರಂಟಿ ಅಂತ ಹೇಳಿದ್ರಿ ನೀವು ರಾಜ್ಯದಾಗ. ಕೆಲವರು ಹೇಳುವಂಥದ್ದೇನು, ಈ ಗ್ಯಾರಂಟಿಗಳನ್ನು ಕೊಟ್ಟು ಕೆಲವೊಂದಿಷ್ಟು ವಸ್ತುಗಳ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಎಣ್ಣೆ ದುಡ್ಡು ರೇಟ್ ಜಾಸ್ತಿ ಮಾಡ್ಯಾರ ಅಂತ ಮಧ್ಯಪ್ರಿಯರು ಹೇಳತ್ತಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಈಗ ಯಾವುದು ಕಾಳು ಕಡಿ ಯಾವುದು ಜಾಸ್ತಿ ಉತ್ಪನ್ನ ಆಗೋದಿಲ್ಲ, ಅದ್ರ ರೇಟ್ ಜಾಸ್ತಿ ಆಗುತ್ತೆ. ಯಾವುದು ಕಾಳು ಕಡಿ ಜಾಸ್ತಿ ನಮ್ಮಲ್ಲಿ ಬೆಳಿತಾರ ಅದು ಆ ಥರದಿಂದ ಶೋಭೆ ಆಗುತ್ತೆ. ಈಗ ಅದೇ ಉದ್ದೇಶಕ್ಕಾಗಿ ಕಾಂಗ್ರೆಸ್ನವ್ರು ಗೆದ್ದಾಗ ಇವು ಎಣ್ಣೆ ಜಾಸ್ತಿ ಮಾಡಿದ್ರು, ಬೆಳೆ ಜಾಸ್ತಿ ಮಾಡಿದ್ರು, ಅದನ್ನು ಜಾಸ್ತಿ ಮಾಡಿದ್ರು ಅಂತಂದು ಉದ್ದೇಶಕ್ಕೆ ಮಾತಾಡಿದ್ರೆ ಅದನ್ನು ಏನು ಮಾಡೋಕ್ಕಾಗ್ತಿಲ್ಲ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇವರಿಗೊಂದು ಉಡುಗೊರೆ. ಯಾರಾಗಬೇಕು ಸರ್ ಪ್ರಧಾನಮಂತ್ರಿ? ಮೋದಿನೇ ಆಗ್ಬೇಕು. ಮೋದಿ ಅವ್ರು ಹಾಕಾರ ಅನ್ಸುತ್ತಾ ನಿಮ್ಗೆ? ಆಗುತ್ತೆ, ಪಕ್ಕ ಆಗುತ್ತೆ. ಮೋದಿಯವರಿಗೆ ಟಫ್ ಐತೆ ಅಂತ ಹೇಳತ್ತಾರಲ್ಲ ಈ ಸಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಚಾನ್ಸೇ ಇಲ್ಲ, ಟಫೇ ಇಲ್ಲ, ಅಪೋಸಿಟ್ ಲೀಡ್ರೇ ಇಲ್ಲ, ಕ್ಯಾಂಡಿಡೇಟೇ ಇಲ್ಲ, PM ಕ್ಯಾಂಡಿಡೇಟೇ ಇಲ್ಲ. ಈಗೇನು ಹೆಂಗೆ ನಡೆದ ಸರ್ ಊರಾಗ ಎಲೆಕ್ಷನ್ ಚೆನ್ನಾಗಿ ನಡ್ದತ್ತಲ್ರಿ. ಯಾರು ಗೆಲ್ಬೋದ್ರಿ? BJP ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾರೆ? ಅದು ಗ್ಯಾರಂಟಿ ಇಲ್ಲ ರೀ, ಯಾವ ಬರ್ತದೋ ಗೊತ್ತಿಲ್ಲ. ಗ್ಯಾರಂಟಿ ಇಲ್ಲ ಅಂತೀರಿ. ಮತ್ತು ರಾಜ್ಯದಾಗ 5 ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟೈತಿ. ಈ ಗ್ಯಾರಂಟಿ ಬಗ್ಗೆ ನೀವೇನು ಹೇಳ್ತೀರಿ? ನೋಡ್ರಿ, ಆಡಳಿತ ಯಾವುದೈತೆ ಅದೇ ಬರೋದು, ರೂಢಿ ಅಲ್ಲ. ಈಗ ಇಲ್ಲಿ BJPಯಿಂದ ಶ್ರೀರಾಮುಲು ಅವ್ರು ನಿಂತಾರೆ. ಕಳೆದ ಬಾರಿ ಸೋತಿದ್ರು. ಮತ್ತು ಕಾಂಗ್ರೆಸ್ಸಿಂದ ಈಗ ಹಳಿ ಶಾಸಕರು ಇಲ್ಲೇ ಸೊಂಡ್ರದವರು ತುಕಾರಾಮ್ ಅವ್ರು ನಿಂತಾರೆ ಸಾಹೇಬರು. ಈಗ ಯಾರಿಗೆ ಈಸಿ ಇರ್ಬೋದು, ಗೆಲುವನ್ನು ಕಷ್ಟ ಐತ್ರಿ. ಮತ್ತು ತುಕಾರಾಮ್ ಈಜಿ ಐತಿ. ತುಕಾರಾಮ್ ಅವ್ರಿಗೆ ಈಜಿ ಐತಿ. ಈಗ ಕಳೆದ ಬಾರಿ ಶ್ರೀರಾಮುಲು ಸಾಹೇಬರು ಸೋತಾರ. ಅವ್ರು ಹೇಳುವಂಥದ್ದು ಏನಂದ್ರೆ
ನಂದಿದು ಈಗ ನಂದು ಇಲೆಕ್ಷನ್ ಇದು ನನ್ನ ರಾಜಕೀಯ ಕೆರಿಯರ್ ಐತಿ, ದಯವಿಟ್ಟು ನನಗೆ ಗೆಲ್ಲಿಸ್ಕೊಡಿ ಅನ್ನೋಂಥದ್ದು ಮಾತನ್ನು ಹೇಳ್ತಾರೆ. ಈ ಅನುಕಂಪ ಏನಾದರೂ ವರ್ಕ್ ಆಗತ್ತಾ ಅಥವಾ ಏನ್ರಿ? ಏನು ಅನುಕಂಪನ ವರ್ಕ್ ಆಗಲ್ಲ ಸರ್, ವರ್ಕ್ ಆಗಲ್ಲ. ಏನು ವರ್ಕ್ ಮಾಡಿರ್ತಾರಲ್ಲ ಜನಕ್ಕೆ ಅದು ವರ್ಕ್ ಆಗಲ್ಲ, ಅನುಕಂಪ ವರ್ಕ್ ಆಗಲ್ಲ ಸರ್. ಏನು ವರ್ಕ್ ಏನೈತಿಲ್ಲ ಜನಕ್ಕೆ ಬೇಕಾಗಿರೋದು ವರ್ಕ್. ಈ ಸಲ ಯಾರು ಗೆಲ್ಬೋದು? BJP ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತೆ? ಮೋದಿ ಸರ, ಮೋದಿ ಇರತ್ತಾನೆ ಹೆದರುವುದಿಲ್ಲ ನಾವು. ಇಲ್ಲೀಗ ಶ್ರೀರಾಮುಲು ಅವರು BJP ನಿಂತಾರ, ತುಕಾರಾಮ್ ಅವರು ಕಾಂಗ್ರೆಸ್ ನಿಂತಾರ. ಯಾರಿಗೆ ಗೆಲುವ ಸರಳ ಐತಿ, ಟಫ್ ಐತಿ ಅಂತ ಏನು ಅನ್ಸುತ್ತೆ? ಮತ್ತೆ ಸರ್ ತುಕಾರಾಮ ಬರ್ತೀನಿ ಸರ್. ಇಲ್ಲಿ ಕಾಂಗ್ರೆಸ್ ಅವರೇ ಬರುತ್ತಾ? ಹಾಂ, ಕಾಂಗ್ರೆಸ್ ಅವರು. ಯಾಕೆ ಶ್ರೀರಾಮುಲು ಅವ್ರು ಯಾಕೆ ಬರಲ್ಲ ಅಂತೀರಿ? ಇಲ್ಲಿ ಕೆಲಸ ಮಾಡ್ಬೇಕಲ್ಲ ಸರ್, ಮೇನ್ ಕೆಲಸ. ಅವ ರೆಡ್ಡಿ ಇದ್ದ ಬಳ್ಳಾರಿಯಾಗ ನಡೀತಿತ್ತು, ಈಗ ಯಾರಿಲ್ಲ. ಈಗ ಜನಾರ್ದನ್ ರೆಡ್ಡಿ ಹೊಳಿ ಮತ್ತು BJPಗೆ ಬಂದಾರ, ಅದು ಈ ಬಳ್ಳಾರಿಗೇನ ಅನುಕೂಲ ಆಗ್ಬೋದಾ? ಇಲ್ಲ ಬಿಡಿ ಸರ್, ತುಕಾರಾಮ ಅವರು. ಅಲ್ಲ, ಬಳ್ಳಾರಿಗೆ ಮತ್ತು BJPಗೆ ಇವ್ರು ಬಂದಾರ, ಜನಾರ್ದನ್ ರೆಡ್ಡಿ ಹೊಳಿ BJPಗೆ ಬಂದಾರ. ಅದು ಶ್ರೀರಾಮುಲು ಅವ್ರಿಗೆ ಏನಾದ್ರು ಹೆಲ್ಪ್ ಆಗತ್ತಾ? ಅವ್ರದ್ದು ಸ್ನೇಹಿತರಲ್ಲ ಅವರು. ಹೇಳಕ್ ಬರೋದು ಸರ, ರೆಡ್ಡಿದು ಹಂಗೆ ಅದಾರ, ರಾಮುಲು ಅವರು ಹಂಗೆ ಅದಾರ. ಈಗ ನಾನಿದ್ದೀನಿ ಕುಡಿತೀನಿ ಗ್ರಾಮದಲ್ಲಿ ಅದೇನ್ರಿ, ಇಲ್ಲಿ ಸಾಕಷ್ಟು ಅಂದರೆ ಭಾಳ ಕೆಟ್ಟ ಬಿಸಿಲು ಐತಿ. ಇಲ್ಲಿ ಬಿಸಿಲಾಗೋ ಬೇವಿನ ಗಿಡ ಕೆಳಗಡೆ ಹಿರಿಯರು ಕುಂತಾರ. ಇಲ್ಲಿ ಈಗ ಚುನಾವಣೆ ಬೇರೆ ಐತಿ, ಏನು ಚರ್ಚೆ ಮಾಡಕತ್ತಾರ? ಏನು ರಾಜಕೀಯ ಚರ್ಚೆ ಮಾಡತ್ತಾರೋ, ಏನು ಊರಿನ ಚರ್ಚೆ ಮಾಡತ್ತಾರೋ, ಏನು ಬಿಸಿಲಿನ ಚರ್ಚೆ ಮಾಡತ್ತಾರ ಅನ್ನೋಂಥದ್ದು ಕೇಳೋಣಂತ. ಬರೀ ಇಲ್ಲಿ ಒಬ್ಬರು ಹಿರಿಯರು ಅದಾರ, ಫಸ್ಟ್ ಅವರಿಂದನೇ ನಾವು ಚಾಲೂ ಮಾಡೋಣ ಅಂತ. ಸರ್ ನಮಸ್ಕಾರ ಸರ್. ಹಾಂ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಉತ್ತಪ್ಪ ಅಂತ ಹೇಳಿ. ಸರ್ ಇದಾವ್ರು ಸರ್? ಹಾಂ ಇದಾವ್ರು ಸರ್ ನಿಮ್ಮದು? ನಮ್ದು ಇದೇವ್ರು ಸರ್. ಏಜ್ ಸರ್ ನಿಮ್ಗೆ? ಹಾಂ, ವಯಸ್ಸು 65 ಸರ್. 65 ವಯಸ್ಸು ಸರ್. ಈಗ ಇನ್ನೊಂದು 4-5 ದಿನದಲ್ಲಿ ಈಗ ಮತದಾನ ಐತಿ ಸರ್. ಈಗ ಚುನಾವಣೆ ನಡೆಯತೈತಿ, ತಮಗೆಲ್ಲ ನೋಡಿರ್ತೀರಿ. ತಾವು ನಮ್ಮ ವಯಸ್ಸದಾಗ ಇದ್ದಾಗ ಆಗಿನ ಚುನಾವಣೆಗೂ ಈಗಿನ ಚುನಾವಣೆಗೆ ಏನು ವ್ಯತ್ಯಾಸ ನಿಮಗೆ ಕಂಡು ಬರ್ತದೆ? ಆಗಿನ ಚುನಾವಣೆ ಒಂದು ಗೌರವತ್ವ ಇತ್ತು. ಎಲೆಕ್ಷನ್ ಅಂದ್ರೆ ಮಾರ್ಕೆಬಾರ್ದು, ನಾವು ಅಮೂಲ್ಯವಾಗಿ ಮತ ಫ್ರೀ ಕೊಟ್ಟು ನಾವು ಒಂದು ಇದಾಗಬೇಕಂತಿತ್ತು. ಈಗ ಎಲ್ಲಿ ದುಡ್ಡಿನಿಂದ ಆಡ್ತೀವಿ ನಾವು, ದುಡ್ಡಿಗೆ ಮತ ಮಾರ್ಕೊಂತೀವಿ. ಮುಂದೆ ಏನನ್ನ ನಾವು ಏನು ಕಾನೂನುಬದ್ಧವಾಗಿ ಏನು ವಿಚಾರ ಮಾಡಂಗಿಲ್ಲ. ಅವ್ರು ಕಿವಕೈತಿ, ಅವ್ರು ಏನಂತಾರ, ಅವಾಗ ನಾವು ದುಡ್ಡು ಕೊಟ್ಕೊಂಡು ಇವ್ರದ್ದು ಏನಂತಾರೆ, ಪ್ರಜೆಗಳ್ದು ಏನಂತಾರೆ. ಕಾಂಗ್ರೆಸ್ಸಿಂದ ತುಕಾರಾಮ್ ಸಾಹೇಬ್ರು ನಿಂತಾರ. ಈ ಬಾರಿ ಯಾರಿಗೆ ಅನುಕೂಲ ಆಗ್ಬೋದು ಸರ್ ಈ ಬಾರಿ ಚುನಾವಣೆಯಲ್ಲಿ? ಅದು ನಮಗೇನು ಅರ್ಥ ಆಗಿಲ್ಲ ರೀ. ನಾವು ಸಾಮಾನ್ಯ ಜನ ಯಾವ ತಡೆಗೆ ಹೋಗಂಗಿಲ್ಲ. ನಾವೇ ನೀವು ಅನುಭವ ಇದಕ್ಕೆ ಮಾತು ಹೇಳ್ತೀವಿ. ಪ್ರಧಾನಮಂತ್ರಿ ನಮಗೆ ಬೇರೆ ಆಗ್ಬೇಕ್ರಿ, ಮೋದಿ ಬೇಡ. ಮೋದಿಯವ್ರು ಬೇಡ? ಈಗ ಯಾವ ಕಾರಣಕ್ಕೆ ಮೋದಿ ಬೇಡ ಅಂತಾರೆ ಸರ್? ಅವ್ರೇನು ಇದಾಗಿಲ್ಲ ಬಿಡ್ರಿ, ಅವ್ರೇನು ನಮಗೇನು ಇದಾಗಿಲ್ಲ. ಸರ್ ಇದಾವ್ರು ಸರ್ ನಿಮ್ದು? ಇದೇವ್ರಿ ಸರ್. ಈಗ ಚುನಾವಣೆ ಬಂದು ಸರ್, ಈಗ BJPಯಿಂದ ಶ್ರೀರಾಮುಲು ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರ. ಯಾರು ಗೆಲ್ಬೋದು ಅಂತ? ನಮಗೆ ತುಕಾರಾಮ್ ಗೆಲ್ಬೋದು ಅನ್ಸುತ್ತೆ. ತುಕಾರಾಮ್ ಸಾಹೇಬ್ರು ಗೆಲ್ಬೋದು? ಹೌದು. ಈಗ BJPಯಲ್ಲಿ ಶ್ರೀರಾಮುಲು ಅವರು ಕಳೆದ MLA ಎಲೆಕ್ಷನ್ದಲ್ಲಿ ಸೋತರು. ಈ ಬಾರಿ ಅವರು ಇದರಲ್ಲಿ ನಿಂತಿದ್ದಾರೆ ಮತ್ತೆ MP ಇದು ನನ್ನ ರಾಜಕೀಯ ಒಂದು ಭವಿಷ್ಯದ ಪ್ರಶ್ನೆ, ದಯವಿಟ್ಟು ನನಗೆ ಗೆಲ್ಲಿಸ್ಕೊಡಿ, ಇಲ್ಲಾಂದ್ರೆ ನನ್ನ ಕೆರಿಯರ್ ಮುಗಿದೋಗುತ್ತೆ ಅನ್ನೋಂಥದ್ದು ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇದ್ರ ಬಗ್ಗೆ ನಮ್ಗೆ ಇಲ್ಲಿ ಯಾರು ವರ್ಕ್ ಮಾಡಿದ್ರೆ ಅವ್ರು ನಮ್ಮ ತುಕಾರಾಮರಾವ್ ಮಾಡಿದ್ರೆ ತುಕಾರಾಮ ನಾವು ಹಾಕ್ತೀವಿ. ಶಿವರಾಮುಲ್ಲರು ನಮಗೇನು ಈ ಕಡೆ ಏನು ಮಾಡಿಲ್ಲ, ನಮಗೆ ಇದು ತುಕಾರಾಮ ಗೆಲ್ಲಬೇಕು. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟರೆ ಕಾಂಗ್ರೆಸ್ ರೀ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಾರ, ಕರೆಂಟ್ ಬಿಲ್ ಫ್ರೀ, ಬಸ್ ಫ್ರೀ ಮಾಡ್ಯಾರ. ಈ ಅನುಕೂಲಗಳು ಆಗ್ಯಾವಂತೀರ? ಗ್ಯಾರಂಟಿ ಅನುಕೂಲಗಳು ಆಗಿದೇವಲ್ಲ, ನಡೀತಿದೇವಲ್ಲ ದಿನ ಡೈಲಿ. ಈಗ ಕೆಲವರು ಹೇಳುವಂಥದ್ದು ಏನು ಸರಿ, ಈ ಗ್ಯಾರಂಟಿಗಳನ್ನು ಒಂದು ಕಡೆ ಕೊಟ್ಟರೆ ಕೆಲವೊಂದು ಕಡೆ ಕೆಲವೊಂದು ವಸ್ತುಗಳ ಒಂದು ದರಗಳನ್ನು ಅಂದರೆ ರೇಟ್ಗಳನ್ನು ಜಾಸ್ತಿ ಮಾಡ್ಯಾರ. ಇದು ಸಾರ್ವಜನಿಕರಿಗೆ ಸ್ವಲ್ಪ ಕಷ್ಟ ಆಗ್ಲತ್ತದ ಅನ್ನೋದು ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತಾರೆ? ಅದ್ರ ಬಗ್ಗೆ ಏನಂದ್ರೆ ಎಲ್ಲ ಸರ್ಕಾರ ಎಲ್ಲ MLAಗಳಾದ ಎಲ್ಲರ ಇವ್ರು ಮುಖ್ಯಮಂತ್ರಿ ಆದಾಗ ಅದನ್ನ ಏರ್ಸ್ಯಾರ. ಯಾರು ಇವರು ಹೊಸದನ್ನು ಮಾಡಿಲ್ಲಲ್ಲ. ಈಗ ನಾವು ಅದೀವ್ರಿ ತೋರಣಗಲ್ದಾಗ ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಇಲ್ಲಿ ನಿಂತಾರ. ಇಲ್ಲಿಂದ ಬೇರೆ ಬೇರೆ ತಮ್ಮ ಊರಿಗೆ ಹೋಗ್ಲಾಕ ಅಥವಾ ಊರಿಂದ ಬರಾಕ ಇಲ್ಲಿ ಅದಾರ. ಬರ್ರಿ ಈ ಬಾರಿ ಚುನಾವಣೆ ಹೆಂಗೆ ನಡೆಯತೈತೆ ಅನ್ನೋಂಥದ್ದು ಕೇಳೋಣಂತ. ಅಣ್ಣ ಬರ್ರಿ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? ವೀರೇಶ್ ಅಂತೇಳಿ. ಅಣ್ಣ ಯಾವ ಊರಿಗೆ ಹೊಂಟ್ರಿ ನೀವೀಗ? ನಾವು ಬಳ್ಳಾರಿ ಹೊಂಟಿವಿ ರೀ. ಬಳ್ಳಾರಿ ಹೊಂಟ್ರಿ. ಈಗ ಇಲೆಕ್ಷನ್ ಬಂತು, ಯಾರು ಗೆಲ್ತಾರೆ, BJP ಕಾಂಗ್ರೆಸ್ ರೀ? ಎಲ್ಲ ಟಕ್ಕಾಪುರ ಐತೆ ಸರ್, ಎರಡು ಅಲ್ಲಿ ನಿಮ್ಮ ಬಳ್ಳಾರಿದಾಗ ಎರಡು ಟಕ್ಕಾಪುರ ಐತೆ. ಈಗ BJPಯಿಂದ ಶ್ರೀರಾಮುಲು ಇದ್ದಾರೆ, ತುಕಾರಾಮ್ ಕಾಂಗ್ರೆಸ್ನಿಂದ. ಹೌದು. ಯಾರಿಗೆ ಈಸಿ ಆಗ್ಬೋದು, ಯಾರಿಗೆ ಟಫ್ ಆಗ್ಬೋದು? ಅಲ್ಲಿ ಎರಡು ಟಫ್ ಇದಾವ್ರಿ. ಈಗ ಪ್ರಧಾನಮಂತ್ರಿ BJP ಆಗತ್ತಾ ಕಾಂಗ್ರೆಸ್ ಆಗತ್ರಿ? ಯಾವ್ದು ಸಿಕ್ಕಿದ್ರೆ ಅದಾಕು, ದೊಡ್ಡವ್ರು ಯಾವ್ದು ಹೇಳಿದ್ರೆ ಅದೇ. ನಮ್ದು ಏನೈತೆ ಅಣ್ಣ, ಈಗ ಮನ್ಯಾಗ ಯಾರು ಹೇಳ್ತಾರ ಅವ್ರು ನೋಡಿ ಓಟ್ ಹಾಕ್ತಿರೋ, ನಿಮ್ಮ ಸ್ವಇಚ್ಛೆಯಿಂದ ಹಾಕ್ತಿರೋ? ನಮ್ದು ಏನಿಲ್ಲ, ದೊಡ್ಡವ್ರು ಯಾವ್ದು ಹೇಳಿದ್ರೆ ಅದು ಆಗ್ತದೆ. ಸರ್ ಯಾರು ಆಗ್ಬೋದು ಸರ್ ಪ್ರಧಾನಮಂತ್ರಿ ಸಲ? BJP ಮಂತ್ರಿ ಮೋದಿ ಬಿಟ್ಟರೆ ಮತ್ತಿನ್ಯಾರು ಅದಾರ? ದೇಶ ಉದ್ಧಾರ ಮಾಡೋದಂದ್ರೆ ಅವರೊಬ್ಬರೇ. ಇಡೀ ವರ್ಲ್ಡ್ಗೆ ಫೇಮಸ್ ಅದಾರ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮತ್ತಿನ್ನೇನು ಬೇಕ್ರಿ? ಮತ್ತೆ ಯಾರದಾರ ಅವ್ರ ಅಂತ ಹುದ್ದೆ ತುಂಬಿಸೋರು ಯಾರ್ಯಾರಿಲ್ಲ. ಈಗ ರಾಜ್ಯದಾಗ ಕಾಂಗ್ರೆಸ್ ಬಸ್ ಫ್ರೀ ಮಾಡೈತಿ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡತ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿಲ್ಲ, ಈಗ ನಿಂದ್ರಾ ಜಾಗ ಇಲ್ಲ ಅಲ್ಲಿ ಗಣಮಕ್ಕಳಿಗೆ. ಗಣಮಕ್ಕಳಿಗೆ ನಿಂದ್ರಾ ಜಾಗ ಇಲ್ಲ, ಹತ್ತಕ್ಕೆ ಜಾಗ ಇಲ್ಲ. ಬರೀ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ನಾವು? ಗಣಮಕ್ಕಳು ವಯಸ್ಸಾದವರು
ಬರೀ ಇಲ್ಲಿ ಒಂದು ಸ್ವಲ್ಪ ವ್ಯಾಪಾರಸ್ಥರದಾರ ಕೈಪಲ್ಯ ವ್ಯಾಪಾರ ಮಾಡ್ಲಾತ್ತಾರ ಇಂಥ ಸುಡು ಬಿಸಿಲ್ದಾಗು ಅವ್ರಿಗೂ ಕೇಳುವಂಥ ಅವ್ರ ಸಮಸ್ಯೆಗಳು ಏನೇನದಾವು ಇಲ್ಲಿ ಗೆದ್ದು ಹೋದಂಥ ನಾಯಕರು ಅವ್ರ ಸಮಸ್ಯೆಗಳನ್ನು ಬಂದು ಕೇಳಿದಾರ ಇಲ್ಲೋ ಅನ್ನೋಂಥದ್ದು ಕೇಳೋನು. ಮತ್ತು ಇಲ್ಲಿ ನಿಮಗೆ ಬಂದು ಇಲ್ಲಿ ಗೆದ್ದು ಹೋದಂಥ ರಾಜಕೀಯ ವ್ಯಕ್ತಿಗಳು ನಿಮ್ಗೆ ಬಂದು ಏನೂ ಮಾಡಿಲ್ಲ ಇಲ್ಲಿ. ಏನು ಮಾಡ್ತಾರೆ ರೀ, ಅದು ಇದ್ದವ್ರು ಹೊಟ್ಟೆ ಬೆಳೆಸ್ಕೊಂತಾರೆ. ಹೌದಾ, ಇವಾಗ ನಂಬರ್ ಆಗಿರ್ತಾರೆ, ಪ್ರೆಸೆಂಟ್ ಆಗಿರ್ತಾರೆ, ಅವ್ರು ಮಾತ್ರ ಹೊಟ್ಟೆ ಬೆಳೆಸ್ಕೊಂತಾರೆ. ಬಡವ್ರಿಗೆ ಏನು ಸಹಾಯ ಮಾಡ್ತಾರೆ? ಏನು ಜಾಗ ಇಲ್ದಾರಿ ಜಾಗ ಕೊಡ್ತಾರೆ, ಮನೆ ಇಲ್ದಾರಿ ಮನೆಗೆ ಕೊಡ್ತಾರೆ. ಬಿಡಪ್ಪ ಅಂತಾರೆ, ಓಟ್ ಹಾಕ್ರಂಬ ಟೈಮ್ಗೆ ಓಟ್ ಹಾಕ್ತೀನಿ ಅಂತಾರೆ, ಹೋಗ್ಬಿಡ್ತಾರೆ. ಅವ್ರೇನು ಓಟ್ ಆದಮೇಲೆ ಮನೆಗೆ ಬಂದು ಬಡವ್ರಿಗೆ ನನ್ನ ಬಿಡು ಇವ್ರಿಗೆ ಕೊಡಬಾರ್ದಂತಂದೇನು ಬಡವ್ರಿಗೆ ಸಹಾಯ ಮಾಡೋಕೆ ಬರ್ತಾರೆ. ಅವರು ಬರೋಲ್ಲ. ಈ ಬಸ್ ಫ್ರೀ ಮಾಡ್ಯಾರ, ಏನು ಒಂದು 4 ದಿನ ಓಡಾಡ್ತಾರೆ ಅಷ್ಟೇ. ಈ ಬಸ್ ಫ್ರೀ ಮಾಡೋ ಬದಲು ಅಂಥದನ್ನು ಮಾಡ್ಬೇಕು. ಈಗ ಕಾಂಗ್ರೆಸ್ನ ಗೆದ್ದತ್ತಲ್ಲ, ಕಾಂಗ್ರೆಸ್ನ ಏನು ಮಾಡ್ಯಾನ, ಬಿ ಜೆ ಪಿ ಏನು ಮಾಡ್ಯಾನ? ಯಾವತ್ತೂ ಏನು ಮಾಡಿಲ್ಲ. ಹೌದಿಲ್ಲ, ಬಿ ಜೆ ಪಿ ಕಾಂಗ್ರೆಸ್ಸೇ ಗೆದ್ದತ್ತೆ. ಕಾಂಗ್ರೆಸ್ನವ್ರು ಕೂಡ ಮಾಡ್ತಾ ಇದ್ದಾರೆ, ಯಾರು ಏನು ಮಾಡಿಲ್ಲ. ಅದು ಮಾಡ್ರೆ ನಾವು ಆ ದುಡಿಯೋದ ಕೈಲಿಂದನ ಚೆಕ್ ಮಾಡಿದ್ರೆ ಅಲ್ಲಿ ಕೇಳ್ರಿ ಇಲ್ಲಿ ಕೇಳ್ರಿ ಅಂತ ಎಲ್ಲಿ ಕೇಳ, ನಾವು ಕೆಲಸ ಬಿಟ್ಟು ಬಂದೇ ಇಲ್ಲ, ನಮಗೆ ₹1 ಬಂದಿಲ್ಲ. ಈಗ ಪ್ರಧಾನಮಂತ್ರಿ ಯಾರು, ಬಿ ಜೆ ಪಿ ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕು? ಯಾವ್ದಾದ್ರೂ ನಮ್ಗೇನು ಬರ್ತೈತೆ. ಈಗ ಪ್ರಧಾನಮಂತ್ರಿ ಯಾರು ಆಗ್ಬೇಕು ನಿಮ್ಗೆ? ನಮ್ಮ ಮೋದಿ ಆಗ್ಬೇಕು ರೀ. ಈ ಕಾಂಗ್ರೆಸ್ ಅವ್ರು ಹೆಣ್ಮಕ್ಳಿಗೆ ₹2,000 ಕೊಡ್ಲತ್ತಾರಲ್ಲ ಮತ್ತೆ? ಭಾರಿ ಕೊಟ್ಬಿಟ್ರೆ ಒಬ್ರಿಗಿಲ್ಲ ಒಬ್ರಿಗಿಲ್ಲ. ಈಗ ಊರಾಗ ನಿಮ್ಮ ಊರಾಗದು ಬಂದೈತಿ ಅಲ್ರಿ ಬರೋಬ್ಬರಿ? ಯಾರಿಗೆ ಬಂದಿರಲಿ, ಯಾರಿಗೆ ಹೊತ್ತಕೊಬ್ರಿಗೆ ಬಂದೈತೆ. ಇಲ್ಲಿ ಶ್ರೀರಾಮುಲು ಸಾಹೇಬ್ರು ನಿಂತಾರೆ, ಈ ಕಡೆ ಕಾಂಗ್ರೆಸ್ ತುಕಾರಾಮ್ ಅವ್ರು ನಿಂತಾರೆ. ಯಾರು ಗೆಲ್ಬೋದು ಇಲ್ಲಿ? ಯಾವ್ದಾಗ ಗೆಲ್ಬೋದು, ಶ್ರೀರಾಮ ಗೆಲ್ಬೋದವ್ರಿ. ಸರ್, ಈಗ ಬಿಜೆಪಿಯಿಂದ ಶ್ರೀರಾಮುಲು ಸಾಹೇಬ್ರು ನಿಂತಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರೆ. ಯಾರು ಗೆಲ್ಬೋದು ಅನಿಸುತ್ತೆ ಸರ್? ಬಿ ಜೆ ಪಿಯಿಂದ ಅವರು ಶ್ರೀರಾಮುಲು ಸರ್ ಆದರು, ಶಾಂತಮ್ಮ ಆದರು, ಇನ್ನು ಒಂದಿಬ್ಬರು ಬಿ ಜೆ ಪಿ ಕಡೆಯಿಂದ 4 ಜನ ಆದರು. 20 ವರ್ಷ ಮಾಡಿದ್ರು, 20 ವರ್ಷ ನಮಗೇನು ಕೊರಗ ಪಟ್ಟಣಕ್ಕೆ ಏನು ಮಾಡಿಲ್ಲ. ನಮ್ಮ ತುಕಾರಾಮ್ ಆದ್ರೂ ಎಲೆಕ್ಷನಿಗೆ ಬರ್ತಾರೆ, ಮತ್ತು ಎಲೆಕ್ಷನಿಗೆ ಬರ್ತಾರೆ, ಸೋತ ಮೇಲೆ ಗೆದ್ದ ಮೇಲೆ ಬರ್ತಾರೆ. ಅಲ್ಲಿವರೆಗೆ ಕೊರಗ ಪಟ್ಟಣ ಏನು ಮಾಡಿಲ್ಲ. ಯಾರು ಗೆದ್ದರೆ ನಾವು ಆಟ ಹೊಡಿ ತಪ್ಪದಲ್ಲ. ನಮಗೆ ಸದ್ಯಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಅವರೇ. ಈಗ ನೀವು ಆಟೋ ಅಂತಂದ್ರೆ, ಈಗ ಬಸ್ ಫ್ರೀಗಳಿಂದ ಈ ಆಟೋ ಡ್ರೈವರ್ಗಳಿಗೆ ಸಾಕಷ್ಟು ಹೊಡೆತ ಬಿದ್ದಿತ್ತೆ ಅಂತ ಮಾತನ್ನು ಕೇಳಾಕತ್ತೀವಿ ನಾವು. ಇದು ಕರೆಗೂ ನಿಮ್ಗೆ ಹೊಡೆತ ಬಿದ್ದೈತೆ ಅಥವಾ ಏನು ಬಸ್ ಫ್ರೀ ಅದು ಮಾಡೋದ್ರಿಂದ ನಿಮ್ಗೇನು ಫರಕ್ ಬಿದ್ದಿಲ್ಲ? ಸರ್, ನಾವು ಬಡವರು ಯಾರಿಗೆ ಹೊಡೆತ ಬಿದ್ದಿಲ್ಲ ಸರ್. ಇದು ವಿರೋಧ ಪಕ್ಷದವರೆಲ್ಲ ವಿರೋಧ. ಈ ಬಸ್ ಫ್ರೀಗಳಿಂದ ನಿಮಗೆ ಆಟೋ ಡ್ರೈವರ್ಗಳು ಏನು ಸಮಸ್ಯೆ ಆಗಿಲ್ಲ? ಇಲ್ಲ ಸರ್, ನಮಗೆ ಸಮಸ್ಯೆ ಆಗಿಲ್ಲ. ದೇಶದಲ್ಲಿ ಯಾರು ಆಗ್ಬೇಕ್ರಿ ಪ್ರಧಾನಿ? ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ, ಮೋದಿ ಅವ್ರು ಆಗ್ಬೇಕಾ? ಸದ್ಯಕ್ಕೆ ಬಡವ್ರ ಪಕ್ಷ ಅಂದ್ರೆ ಕಾಂಗ್ರೆಸ್ ಆಗ್ಬೇಕು, ರಾಹುಲ್ ಗಾಂಧಿ ಆಗ್ಬೇಕು. ಬರೀ ಈಗ ನಾವು ಹೊಸಪೇಟೆ ಬಸ್ ಸ್ಟ್ಯಾಂಡ್ ಒಳಗದೀವಿ. ಸಾಕಷ್ಟು ಪ್ರಯಾಣಿಕರು ಇಲ್ಲಿಂದ ಊರಿಗೆ ಹೋಗಕ್ಕಂತೇಳಿ ಬಸ್ಸಿಗೆ ವೇಟ್ ಮಾಡತ್ತಾರ. ಕೆಲವೊಂದಿಷ್ಟು ಮಂದಿ ತಮ್ಮ ಬೇರೆ ಬೇರೆ ಊರುಗಳಿಂದ ಈ ಊರಿಗೆ ಬಂದಿರ್ತಾರ. ಬರೀ ಅವ್ರಿಗೆ ಕೇಳೋಣಂತ ಹೆಂಗೆ ನಡೆಯಲತ್ತದ ಚುನಾವಣೆ ಅಂತ ಅನ್ನುವಂಥದ್ದು. ಈಗ ಇಲ್ಲಿ ಚುನಾವಣೆ ಬಂದೈತ್ರಿ. ಈಗ ರಾಮುಲು ಗೆಲ್ಬೇಕಾ ಅಥವಾ ಏನು ತುಕಾರಾಮ್ ಅವ್ರು ಗೆಲ್ಬೇಕ್ರಿ? ರಾಮ್ನವ್ರು ಗೆಲ್ಬೇಕು. ರಾಮುಲು ಈಗ ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ನಿಮಗೆ ಬಿ ಜೆ ಪಿನ ಕಾಂಗ್ರೆಸ್? ಇವ್ರು ಮೋದಿಯವರಾಗಲಿ ಬಿಡ್ರಿ. ಈಗ ಪ್ರಧಾನಮಂತ್ರಿ ಯಾರು ಆಗ್ಬೇಕು, ಬಿ ಜೆ ಪಿ ಕಾಂಗ್ರೆಸ್? ನಮಗೆ ಇವ್ರು ಆಗಬೇಕು, ರಾಹುಲ್ ಗಾಂಧಿ ಆಗಬೇಕು. ರಾಹುಲ್ ಗಾಂಧಿ ಅವರು ಯಾಕೆ? ರಾಹುಲ್ ಗಾಂಧಿ ಅವ್ರು ಯಾಕೆ? ಏನೋ ಸಿದ್ದರಾಮಯ್ಯರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ, ಸ್ವಲ್ಪ 2,000 ಅಂತಲ್ಲ ಹೆಲ್ಪ್ ಮಾಡ್ತೀರಿ. ಮೋದಿಯವರು ಮಾಡ್ಯಾರ ಇಲ್ಲ ಅಂತಲ್ಲ, ಈಗಿನ ಸನ್ನಿವೇಶ ಅಂತಲ್ಲ ಅವರೇ ಮಾಡ್ತಾ ಇರೋದಲ್ವಾ, ಹಂಗಾಗಿ ಅವರೇ ಬರಲಿ. ಈಗ ಚುನಾವಣೆ ಬಂತು. ಬಿಜೆಪಿಯಿಂದ ಶ್ರೀರಾಮುಲು ಅವರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬಹುದು? ಶ್ರೀರಾಮುಲು ಅವರು. ಯಾಕೆ ತುಕಾರಾಮ್ ಅವರು ಯಾಕೆ ಗೆಲ್ಬಾರ್ದು? ಶ್ರೀರಾಮುಲು ಅವರು ಭಾಳ ಒಳ್ಳೆ ಕೆಲಸ ಮಾಡ್ಯಾರೆ. ಬಳ್ಳಾರಿ ಆಯಿತು, ಇಲ್ಲ ಆಯಿತು, ಅವರಾಗಿ ಬಂದರೆ ಚೆನ್ನಾಗಿರುತ್ತೆ. ನಮ್ಮ ಹಾಸ್ಪಿಟಲ್ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಈಗ ಬಿಜೆಪಿಯಿಂದ ಶ್ರೀರಾಮುಲು ಅವರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬಹುದು ಅನಿಸುತ್ತೆ? ಬಿಜೆಪಿ. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಕೊಟ್ಟೈತಿ. ಆ ಗ್ಯಾರಂಟಿ ಲಾಭ ಆಗ್ಬೋದಲ್ಲ? ಲಾಸ್ ನಮಗೇನು, ಗಣಮಕ್ಕಳೇ ಲಾಸ್ ಇದೆ. ಹೆಣ್ಮಕ್ಳೇ ಲಾಸ್ ಇದೆ. ಮತ್ತು ಮನ್ಯಾಗ ಹೆಣ್ಮಕ್ಳಿಗೆ ಕೊಟ್ರಲ್ರಿ, ರೈತರಿಗೆ ಲಾಸ್ ಆಯ್ತಲ್ಲ. ರೈತರಿಗೆ ಲಾಸ್. ಬರುವಂಥ ಚುನಾವಣೆದಾಗ ಯಾರು ಆಗ್ಬೋದಣ್ಣ ಪ್ರಧಾನಮಂತ್ರಿ? ಪ್ರಧಾನಮಂತ್ರಿ ಮೋದಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ, ₹2,000 ಕೊಡೋದ, ಕರೆಂಟ್ ಬಿಲ್ ಫ್ರೀ. ಈ ಗ್ಯಾರಂಟಿಗಳು ಲಾಭ ಆಗೈತೆ ಅಂತ ಅನಿಸುತ್ತಾ ನಿಮ್ಗೆ? ಆಗಿದೆ, ಲಾಭ ಅಂತೂ ಆಗಿದೆ. ಈಗ ಕಾಂಗ್ರೆಸ್ ಮತ್ತೆ ಒಂದು 25 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಈ ಚುನಾವಣೆಗೆ. ಈಗ ಅದು ಲಾಭ ಆಗ್ಬೋದು ಅನಿಸುತ್ತಾ ನಿಮ್ಗೆ? ಆಗುತ್ತೆ. ಯಾರು ಆಗ್ತಾರೆ ಹಂಗಾದ್ರೆ ಪ್ರಧಾನಮಂತ್ರಿ ಯಾರು ಆಗ್ಬೋದು? ಸೆಂಟ್ರಲ್ ಅಂತೂ ಬಿ ಜೆ ಪಿ, ಇಲ್ಲಿ ಅಂತೂ ಕಾಂಗ್ರೆಸ್ ಬರ್ಬೋದು. ನಮ್ಮ ದೇಶಕ್ಕೆ ಮೋದಿ ಇದ್ದರೆ ನಾವೆಲ್ಲ ಸ್ವತಂತ್ರವಾಗಿ ಓಡಾಡ್ಬೋದು ಅಂತ ನಮಗೆ ಆಸೆ ಇದೆ. ಸರ್ಕಾರ ನಮಗೆ ಬೇರೆ ಬೇರೆ ಸರ್ಕಾರಗಳು ಎಷ್ಟೆಷ್ಟೋ ಯೋಜನೆಗಳನ್ನ ಕೊಟ್ಟಿರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ದೇಶ ನಾವು
ನಮ್ಮ ಭದ್ರತಾ ಪಡೆ ನಮ್ಮ ಒಂದು ಹೆಣ್ಣುಮಕ್ಕಳ ಒಂದು ಗೌರವ ಉಳಿಸ್ಕೋಬೇಕು ಅಂತ ಹೇಳಿದ್ರೆ BJPಗೆ ಕೊಡಬೇಕು. BJP ಜೈ. ಈಗ BJPಯಿಂದ ಶ್ರೀರಾಮುಲು ಅವ್ರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಿದ್ದಾರೆ. ಯಾರು ಗೆಲುವು ಈಸಿ ಅನ್ಸುತ್ತಾ ಅಥವಾ ಯಾರಿಗೆ ಅದು ಟಫ್ ಇದೆ ಈ ಬಾರಿ ಚುನಾವಣೆ? 50% ಇದೆ. ಹೆಣ್ಮಕ್ಳ ಒಲವು ಎಲ್ಲಿ ಹೋಗ್ತದೆ ಆ ಸೈಡ್ ಗೆಲುವು. ಈಗ ಈ ಒಂದು ಜಿಲ್ಲೆದು ಎಲ್ಲ ಹೆಣ್ಮಕ್ಳ ಮೇಲೆ ನಿಂತಿದೆ ಅಂತೀರಿ ನೀವು? ಹೆಣ್ಮಕ್ಳ ಮೇಲೆ. ಈಗ ಕಾಂಗ್ರೆಸ್ದವರು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡತ್ತಾರ, ಬಸ್ ಫ್ರೀ ಮಾಡ್ಯಾರ, ಸಾಕಷ್ಟು ಅನುಕೂಲ ಮಾಡ್ಯಾರ ಅನ್ನುವಂಥದ್ದು ಹೆಣ್ಮಕ್ಳು ಭಯನ ನಾವು ಕೇಳತ್ತೀವಿ ಮಾತು. ಈ ಚುನಾವಣೆಗೆ ಏನಾದರೂ ಅವರಿಗೆ ಮತ್ತೊಂದಿಷ್ಟು ಸಹಾಯ ಆಗ್ಬೋದಾ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅನ್ಸುತ್ತೆ ನಿಮ್ಗೆ? ಆಗ್ಬೋದು, ಅದಕ್ಕೆ ಹೇಳ್ತಾ ಇರೋದು ಹೆಣ್ಮಕ್ಳ ಮೇಲೆ ಗ್ಯಾರಂಟಿ. ಈಗ ರಾಮುಲು ಅವರು BJPಯಿಂದ ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೋದು ಈಗ ನಿಮಗೆ ಇದು ಹೊಸಪೇಟೆಗೆ? ಕಾಂಗ್ರೆಸ್. ರಾಮುಲು ಅವರು ಸೋಲ್ತಾರ? ಹ್ಞೂ ಸರ್. ಈ ಸಲ ಏನು ಮೋದಿ ಅವ್ರು ಆಗ್ತಾರಾ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವ್ರು ಆಗ್ತಾರ? ರಾಹುಲ್ ಗಾಂಧಿ. ಯಾರು ಗೆಲ್ಬೋದು ಈ ಸಲ ಪ್ರಧಾನಮಂತ್ರಿ ಯಾರು ಆಗ್ಬೋದು? ಮೋದಿ ಮೋದಿ ಅವರು. ನೀವು ಮೋದಿ ಅವ್ರು ಯಾಕೆ ಆಗ್ಬೇಕು? ಅವ್ರು ಬಂದಮೇಲೆ ನಮ್ದು ದೇಶ ಭಾಳ ಇಂಪ್ರೂವ್ಮೆಂಟ್ ಆಗೈತಿ. ಅವ್ರು ಯುವ ಜನತೆಗಂತೂ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಯಾರೆ. ಮೋದಿ ಬರಲೇಬೇಕು. ಮತ್ತು ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡೈತಲ್ಲ ಕಾಂಗ್ರೆಸ್ಸು? 5 ಗ್ಯಾರಂಟಿ ಕೊಟ್ಟಾರೆ, ಪಡ್ಕೊಂಡಾರೆ. ಆ ಗ್ಯಾರಂಟಿ ನಿತ್ಲಿಂದ ಕೊಟ್ಟು ಹತ್ಲಿಂದ ಕಸ್ಕೊಂತ ಇದ್ದಾರೆ, ಯಾರಿಗೂ ಗೊತ್ತಾಗ್ತಿಲ್ಲ. ಆದರೆ ಯೂಸ್ ಪಡ್ಕೊತ ಇದೀವಿ. ಎಲೆಕ್ಷನ್ ಮೇಲೆ ಆ ಗ್ಯಾರಂಟಿ ಮುಂದುವರಿಸ್ತಾರ ಇಲ್ಲ ನೋಡಿ ಡಿಸೈಡ್ ಮಾಡಲಿ ಜನ. ಆ ಗ್ಯಾರಂಟಿ ನೋಡ್ಕೊಂಡು ಯಾರು ಓಟ್ ಹಾಕ್ಬೇಡ್ರಿ, ಎಲ್ಲ BJP ಮತ್ತು ಜೈ ಮೋದಿ. ಈಗ BJPಯಿಂದ ಶ್ರೀರಾಮುಲು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೋದು? ತುಕಾರಾಮ್ ಗೆಲ್ತಾರೆ. ಈಗ ಚುನಾವಣೆ ಬಂತಣ್ಣ, ಹೆಂಗೆ ನಡೀತದೆ ಅಣ್ಣ ನಿಮ್ಮ ಊರಲ್ಲಿ ಚುನಾವಣೆ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ನಿಮ್ಮ ಕೊಪ್ಪಳ ಬರುತ್ತಾ ಅಥವಾ ಏನು? ಸರ್ ವಿಜಯನಗರ ಪ್ರಾಪರ್. ಈಗ BJPಯಿಂದ ಶ್ರೀರಾಮುಲು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೋದು ಅಂತ? ಶ್ರೀರಾಮುಲು ಅವ್ರು ಗೆಲ್ಬೋದು ಅಂತ. ಶ್ರೀರಾಮುಲು ಎಷ್ಟು ಗೆಲ್ಲುತ್ತೆ ಈ ಸಲ ಮೋದಿ ಸೀಟ್ರೆ ಸರ್ಕಾರ, ಮೋದಿ ಸರ್ಕಾರ? ಸರ್ ಆಲ್ಮೋಸ್ಟ್ ಆಲ್ ಅವರು 70% ಗೆಲ್ಬೋದು ಅನ್ಸುತ್ತೆ ಸರ್. 70% ಎಲ್ಲ ಕಡೆ ಅವರೇ ಬರ್ತಾರೆ ಅಂತ ನಮ್ಮ ಒಂದು ಒಪಿನಿಯನ್. ಯಾಕಂದರೆ ಅವರು ತುಂಬ ಡೆವಲಪ್ಮೆಂಟ್ಸ್ ಆಗಿದೆ ಸರ್ ಅವ್ರು ಬಂದಮೇಲೆ. ಈಗ ಕಾಂಗ್ರೆಸ್ಸು ಇಲ್ಲಿ ಯುವಕರಿಗೆ ಯುವ ನಿಧಿ ಕೊಡ್ತಾ ಇದೆ, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದೆ, 2,000 ಕೊಡ್ತಾ ಇದೆ, ಕರೆಂಟ್ ಬಿಲ್ ಫ್ರೀ ಇದೆ, ಮತ್ತು ರೇಷನ್ ರೊಕ್ಕ ಕೊಡ್ತಾ ಇದ್ದಾರೆ. ಇವರು ಅನುಕೂಲ ಮಾಡ್ಯಾರ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್ ಅನುಕೂಲ ಆಗಿದೆ ಸರ್, ಬಟ್ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿದೆ ಅಂತ ನಮಗೆ ಅನಿಸ್ತಿಲ್ಲ ಸರ್. ಈಗ ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಮಾಡಿದಿರ್ಬೋದು ಸರ್, ಅದರಿಂದ ನಮಗೆ ಸ್ವಲ್ಪ ಸ್ಟೂಡೆಂಟ್ಸಿಗೆ ಮಾಡಿದರೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಿದೆ ಸರ್. ಸ್ಟೂಡೆಂಟ್ಸಿಗೆ ಅವರು ಮಾಡಬೇಕಾಯ್ತು ಸರ್ ನಮ್ಮ ಅಭಿಪ್ರಾಯದಲ್ಲಿ. ಈಗ ಚುನಾವಣೆ ಬರಲಾದಣ್ಣ, ಈಗ ಹೆಂಗೆ ನಡೀತದಣ್ಣ ನಿಮ್ಮೂರಲ್ಲಿ ಚುನಾವಣೆ? ಚೆನ್ನಾಗಿ ನಡೀತಾ ಇದೆ. ಯಾರು ಗೆಲ್ಬೋದು? ಪ್ರಧಾನಮಂತ್ರಿ ಯಾರು ಆಗ್ಬೋದು? ರಾಹುಲ್ ಗಾಂಧಿ ಆಗ್ಬೋದು ಅಂತ. ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬೇಕು? ಟೂ ಟೈಮ್ಸ್ ಮೋದಿ ಅವರು ಆಗಿದ್ರಲ್ಲ, ಒಂದು ಸ್ವಲ್ಪ ಚೇಂಜ್ ಆಗಲಿ ಅಂತ. ಆಲ್ಮೋಸ್ಟ್ ಅಲ್ಲಿ ಈಗೆಲ್ಲ ಗ್ಯಾರಂಟಿಗಳೆಲ್ಲ ಕಡೆ ಬಂದಿದ್ದಾವೆ. ಆಲ್ಮೋಸ್ಟ್ ಬಡವರಿಗೆ ಎಲ್ಲರಿಗೂ ಅನುಕೂಲ ಇದೆ ಅಂತ ನನಗೆ ಅನಿಸ್ತದೆ. ಈಗ BJPಯಿಂದ ಶ್ರೀರಾಮುಲು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೋದು ಅನ್ನಿಸುತ್ತೆ ನಿಮಗೆ? ಶ್ರೀರಾಮುಲು 100% ಗೆಲ್ತಾರೆ. ಈಗ ಜನಾರ್ದನ್ ರೆಡ್ಡಿ ಅವರು ತಿರ್ಗಾ BJPಗೆ ಬಂದಾರ, ಇದು ರಾಮುಲು ಅವ್ರಿಗೆ ಹೆಲ್ಪ್ ಆಗತ್ತೆ ಅನ್ಸುತ್ತಾ ನಿಮ್ಗೆ? ಒನ್ ಸೈಡ್ ಆಗ್ತೈತೆ. ಅವ್ರ ಸಪೋರ್ಟ್ ಇದೆ BJP ಒನ್ ಸೈಡೇ. ಅವರು ಏನಂದರೆ ಮೊನ್ನೆ ಪಾರ್ಟಿ ಬದಲು ಮಾಡಿ ಸ್ವಲ್ಪ ಚೇಂಜ್ ಆಯಿತು. ಇಬ್ಬರ ನಡುವೆ ಮೂರವರೆಗೆ ಲಾಭ ಅಂತ ಹಂಗಾಯ್ತು. ಈಗ ಏನು 2,000 ಬರ್ತಾ ಇದ್ದಾರೆ ನಿಮ್ಮ ತಿಂಗಳಿಗೆ? ಬರ್ತೈತ್ರಿ. ಬಸ್ ಫ್ರೀ, ಕರೆಂಟ್ ಬಿಲ್ ಫ್ರೀ, ಅನುಕೂಲ ಆಗ್ತದೆ ಎಲ್ಲ. ಅನುಕೂಲ ಐತಿ. ಪ್ರಧಾನಮಂತ್ರಿ ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕಾ? ಸಿದ್ದರಾಮಯ್ಯ ಆಗ್ಬೇಕು. ಸಿದ್ದರಾಮಯ್ಯ ಅವರು ಆಗ್ಬೇಕು. ರಾಹುಲ್ ಗಾಂಧಿ ಅವರು ಅವ್ರು ಏನು ಮಾಡ್ಯಾರ? ಇವರು ರಾಮಲಿಂಗ ಮಾಡ್ಯಾರ. ಅವ್ರು ಸಿದ್ದರಾಮಯ್ಯ ಅಂದ್ರೆ ಎಲ್ಲರಿಗೂ ಮಾಡ್ಯಾರ, ಹೆಣ್ಮಕ್ಳಿಗೆ ಸಹಾಯ ಮಾಡ್ಯಾರ. ಮತ್ತೆ ರಾಹುಲ್ ಗಾಂಧಿ ಅವರು, ಮೋದಿ ಅವರು ಏನೇ ಮಾಡಿಲ್ಲ ಅವರು. ಇವ್ರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇವ್ರಿಗೊಂದು ಉಡುಗೊರೆ ತೋರಮ್ಮ. ನರೇಂದ್ರ ಮೋದಿ ಏನು ಮಾಡಿಲ್ಲ ಅಂದಿದ್ರೆ ಇಂಡಿಯನ್ ಎಕನಾಮಿಕ್ ಎಲ್ಲಿತ್ತು, ನಮ್ಮ ರಾಮ ಮಂದಿರ ಎಲ್ಲಿತ್ತು, ಇವ್ರಿಗೆ ಸಿಲಿಂಡರ್ ಬಂದಿತ್ತು. ಇವರೆಲ್ಲ ಒಲೆಯಲ್ಲಿ ವ್ಯವಹಾರ ಮಾಡೋರಿಗೆ ಸಿಲಿಂಡರ್ ಬಂತು. ಬೇಟಿ ಬಚಾವ್ ಅಂತೇಳಿ ಅದನ್ನು ಮಾಡಿದರು. ಸ್ವಚ್ಛ ಭಾರತ್, ನಮ್ಮ ದೇಶವನ್ನು ಕ್ಲೀನ್ ಇಟ್ಟರು. ಅದನ್ನೆಲ್ಲ ನೋಡಲಾರ್ದ ನರೇಂದ್ರ ಮೋದಿ ಏನು ಮಾಡಿದ್ದಾರೆ? ಸಿದ್ದರಾಮಯ್ಯನೇ ಬರ್ಬೇಕಂತಾರೆ. ಸಿದ್ದರಾಮಯ್ಯ ಯಾರಿಗೇನು ಮಾಡಿದ್ದಾನೆ? ಇಷ್ಟೆಲ್ಲ ಮಾಡಿ ಸ್ಟೂಡೆಂಟ್ಸ್ಗೆ ಒದ್ದಾಡಂಗೆ ಆಗೈತೆ. ಇವತ್ತು ಇವ್ರಿಗೇನು ಫ್ರೀ ಬಿಟ್ಟಿದ್ದಾನೆ? ಇವ್ರು ಬರ್ತಾರೆ ಹೆಂಗಿದ್ರು? ಸ್ಟೂಡೆಂಟ್ಸಿಗೆ ಬಸ್ ಇರಂಗಿಲ್ಲ, ಅವ್ರು ಹೆಂಗೆ ಬರಬೇಕು? ಅದನ್ನ ಯಾರು ಕೇಳ್ತಾರೆ ಹೇಳಿ? ಈಗ BJPಯಿಂದ ಶ್ರೀರಾಮುಲು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೋದು ಅನಿಸುತ್ತೆ? ಶ್ರೀರಾಮುಲು ಗೆಲ್ತಾರೆ, ಪಕ್ಕ ಹೇಳ್ತೀನಿ ನಾನು. ಶ್ರೀರಾಮುಲು ಬರೆದಿಟ್ಕೊಳ್ಳಿಲ್ಲ. ಕಾಂಗ್ರೆಸ್ ಅವ್ರು ಬರಂಗಿಲ್ಲ ನಮ್ಮಲ್ಲಿ, ಈ ವರ್ಷ ಬರಂಗಿಲ್ಲ ಕಾಂಗ್ರೆಸ್ ಅವರು. ಅಂದರೆ ಕಳೆದ ಬಾರಿ ಮತ್ತು MLA ಎಲೆಕ್ಷನಲ್ಲಿ ಯಾಕೆ ಸೋತರು ರಾಮುಲು ಅವರು BJP? ಇವರೆಲ್ಲ ಗ್ಯಾರಂಟಿ ಕೊಟ್ಟಿದ್ರಲ್ಲ, ಅದು ಫ್ರೀ ಇದು ಫ್ರೀ ಅಂತೇಳಿ ಯಾಮಾರಿಸಿದ್ದಾರೆ ಜನರನ್ನ. ಈಗ ಮತ್ತೆ 25 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಕೊಟ್ಟಿದ್ದಲ್ಲ, ಏನು ಅದನ್ನ ತಪ್ಪೆ ಹಾಕಿದ್ರೆ ಅವರು ಅನ್ಪಡ್ ಅಂತೇಳಿ ಅನ್ಕೋಬೋದು. ಇನ್ನು ಎಜುಕೇಷನ್ ಇದ್ದವನಂತರ ಯಾವನು ಕಾಂಗ್ರೆಸ್ಗೆ ಹಾಕಂಗೂ ಇಲ್ಲ. ಈಗ ಕಾಂಗ್ರೆಸ್ ಈಗ ಯುವ ನಿಧಿ ಅಂತೇಳಿ ಯುವಕರಿಗೂ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್ ಹಾಕೊಡಂಗಿಲ್ಲ ಸರ್. ಸ್ಕಾಲರ್ಶಿಪ್ ಹಾಕಿಲ್ಲ ಇಲ್ಲಿದು, ಅಲ್ಲೇ ಐತೆ ಸ್ಕಾಲರ್ಶಿಪ್. ಇನ್ನು ಬಾಕಿ ಯಾವ್ದನ್ನು ಹುಡ್ರಿಗೆ ಕರೀರಿ, ಹುಡ್ರಿಗೆ ಕೇಳ್ರಿ ಆಮ್ದಾರ ಸ್ಕಾಲರ್ಶಿಪ್ ಇದ್ದತ್ತೇನೆ.
ಫಸ್ಟ್ ಸೆಮಿಂದ ಹಾಕ್ಯಾರ, ಇಲ್ಲಿಗೆ 3rd ಸೆಮ್ 4th ಸೆಮಿಂದ ಸ್ಕಾಲರ್ಶಿಪ್ ಹಾಕಿಲ್ಲ ಹುಡುಗರಿಗೆ. ಈ ಫ್ರೀ ಬಸ್ಸಿಂದ ಕೆಲವರು ಹೇಳ್ತಿದ್ದಾರೆ ಅನುಕೂಲ ಆಗೈತೆ ಅಂತಾರೆ, ಕೆಲವರು ಯುವಕರು ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ ಭಾಳ ನಮ್ಗೆ ತ್ರಾಸ ಆಗ್ತಾ ಇದೆ, ಸೀಟ್ ಸಿಗಾಕತ್ತಿಲ್ಲ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ನಿಮಿಷ ಕ್ಯಾಮ್ರಾ ಉಳಿಸ್ರಿ, ಒಂದು ಬಸ್ ಬರುತ್ತೆ, ಯಾರು ಅನುಕೂಲ ಆಗೈತೆ ಅಂತಾರಲ್ಲ ಅವ್ರು ಹತ್ತು ಬಿಡೋಕೆ ಹೇಳಿ, ಇಮಿಡಿಯೇಟ್ಲಿ ಹತ್ತು ಬಿಡೋಕೆ ಹೇಳಿ. ನಿಮಗೆ ಗೊತ್ತಾಗುತ್ತಲ್ಲ ಅನುಕೂಲ ಆಗೈತಾ ಇಲ್ಲ ಅವರಿಗೆ ಡಿಸ್ಟರ್ಬ್ ಆಗೈತಾ ಅಂತೇಳಿ. ಸರ್ ಯಾವ್ರು ಸರ್ ನಿಮ್ಮದು? ನಮ್ಮದು ಮರಿಯಮ್ಮನಹಳ್ಳಿ ಪಕ್ಕದ. ಹೌದು ಸರ್ ಹೆಂಗೆ ನಡೀತಾ ಇದೆ ಸರ್ ಚುನಾವಣೆ ಬೇಸಿಗೆ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಸಾಗ್ತಾ ಇದೆ. ಈ ಬಾರಿ ಬೇಸಿಗೆಗಿಂತ ಸ್ವಲ್ಪ ಚುನಾವಣೆ ಕಾವು ಹೆಚ್ಚಾದಂಗೆ ಕಾಣ್ತದೆ ಸರ್. ಹೌದು ಹೆಚ್ಚಿಗೆ ಆಗಿದೆ. ಈಗ ರಾಮುಲು ಅವರು ಹೇಳುವಂಥದ್ದು ಏನಂದ್ರೆ ಇದು ನಂದು ರಾಜಕೀಯ ಭವಿಷ್ಯ ಐತಿ, ದಯವಿಟ್ಟು ನನಗೆ ಗೆಲ್ಲಿಸ್ಕೊಡಿ ಅನ್ನುವಂಥದ್ದು ಮಾತನ್ನು ಹೇಳ್ತಾರೆ. ಈ ಅನುಕಂಪ ಏನಾದರೂ ವರ್ಕ್ ಆಗತ್ತಾ ಅನ್ನುವಂಥದ್ದು ನಿಮ್ಮ ಪ್ರಕಾರ? ಏನಿಲ್ಲ ಸರ್, ಕಳೆದ 2 ಬಾರಿಗಳಲ್ಲಿ ಕೂಡ ಅವರ ತಂಗಿ ಶಾಂತ ಅವರು ಕೂಡ 5 ವರ್ಷ ಆಡಳಿತ ಮಾಡಿದರು. ನಂತರ ಶ್ರೀರಾಮುಲು ಅವರು ಕೂಡ 5 ವರ್ಷ ಮಾಡಿದರು. ನಮ್ಮ ಜಿಲ್ಲೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾಣಲಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ರೈಲ್ವೆ ಇರ್ಬೋದು, ಯಾವ ಕೂಡ ಇಲ್ಲಿ ಪ್ರಗತಿಯನ್ನು ಕಾಣದೇ ಇರೋದರಿಂದ ಈ ಬಾರಿ ಪರ್ಯಾಯವಾಗಿ ಈಗ ತುಕಾರಾಮ್ ಅವರು ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋಂಥ ಒಂದು ನಿರೀಕ್ಷೆಯಿಂದ ಈಗ ಕಾಂಗ್ರೆಸ್ಗೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ ಸರ್. ಸರ್ ಬಿಜೆಪಿಯಿಂದ ಶ್ರೀರಾಮುಲು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೋದು ಸರ್? ಇವರೇ ಬರ್ಬೋದು. ರಾಮುಲು ಸ್ವಲ್ಪ ಮೋದಿ ಆಯ್ತಲ್ಲ, ಅವರೇ ಬರ್ಬೋದು ಅಂತ ಅನ್ಸುತ್ತೆ. ನೀವೇನು ರಾಮುಲು ಅವ್ರ ಮುಖ ನೋಡಿ ಓಟ್ ಹಾಕ್ತೀರಾ ಏನು ಮೋದಿ ಅವ್ರು ನೋಡಿ ಹಾಕ್ತೀರಾ? ಮೋದಿ ನೋಡಿ ಹಾಕೋದಷ್ಟು, ಮೋದಿ ಅವ್ರನ್ನ. ಏನು ನಡೀತದೆ ಸರ್ ಊರಲ್ಲಿ ಚುನಾವಣೆ? ಚೆನ್ನಾಗಿ ನಡೀತದೆ. ಈಗ ಬಿಜೆಪಿಯಿಂದ ಶ್ರೀರಾಮುಲು ಅವರು ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೇಕು ನೀವು? ತುಕಾರಾಮ್ ಸರ್. ತುಕಾರಾಮ್ ಸರ್. ಕಾಂಗ್ರೆಸ್. ಯಾಕೆ ತುಕಾರಾಮ್ ಅವರು ಯಾಕೆ ಗೆಲ್ಬೇಕು, ರಾಮುಲು ಅವ್ರು ಯಾಕೆ ಬೇಡ? ಅಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷ ನಾವು. ನಿಮ್ದು ಒಟ್ಟು ಕಾಂಗ್ರೆಸ್. ಈ ಮ್ಯಾಗ ಯಾರಾಗಬೇಕು ಪ್ರಧಾನಮಂತ್ರಿ ನಿಮಗೆ? ರಾಹುಲ್ ಗಾಂಧಿ ಆಗ್ಬೋದು. ರಾಹುಲ್ ಗಾಂಧಿ. ಯಾಕೆ ಮೋದಿ ಅವ್ರು ಯಾಕೆ ಬೇಡ? ನಮಗೆ ಇಷ್ಟ ಇಲ್ಲ, ನಮಗೆ ಬೇಡ. ನಮಗೆ ಇಷ್ಟ ಇಲ್ರಿ, ಅದೇನೀಗ ನೀವೇನು ಕೇಳ್ತೀರಿ? ಹೌದು ಸರ್. ಸಿದ್ದರಾಮಯ್ಯ ಮಾಡಿದ್ದು ಯಾವುದೂ ಸರಿ ಇಲ್ಲ, ಮೋದಿ ಅವರು ಮಾಡಿದ್ದು ಏನೂ ಸರಿ ಇಲ್ಲ. ಚೆನ್ನಾಗಿದೆ. ಹಾಂ, ಇವು ಮಾಡಿದ್ದು ಯಾವುದೂ ಸರಿ ಇಲ್ಲ. ಯಾರು ಮಾಡಿದ್ದು ಸರಿ ಇಲ್ಲ ಅಂತ? ಸಿದ್ದರಾಮಯ್ಯ ಮಾಡಿದ್ದು ಯಾವುದೂ ಸರಿ ಇಲ್ಲ. ಏನು ಮಾಡಿದ್ದು ಸರಿ ಇಲ್ಲ ಅಂದ್ರೆ ಏನಂದ್ರೆ ಎಲ್ಲ ರೇಟ್ ಜಾಸ್ತಿ ಮಾಡ್ಯಾನ ಅವನು. ಈಗ ಎಣ್ಣೆ ರೇಟ್ ಜಾಸ್ತಿ ಮಾಡ್ಯಾರಂತ ಮಧ್ಯ ಪ್ರಿಯರು ಹೇಳತ್ತಾರೆ, ಅದ್ರ ಬಗ್ಗೆ ತಾನು ಹೇಳ್ತೀರಿ? ಅದಕ್ಕೂ ಚೀಟಿ ಬರ್ತೈತೆ, ಅದ ಹೇಳೋದು. ಈಗ ಎಣ್ಣೆ ರೇಟು ರೇಷನ್ ರೇಟು ಎಲ್ಲ ಜಾಸ್ತಿ ಮಾಡ್ಯಾನಣ್ಣ. ಈಗ ಏನು ಹೇಳ್ತೀರಿ? ಈಗ ದೇಶಕ್ಕೆ ಏನೋ ಒಂದು ಮೆಸೇಜನ್ನು ಕೊಡ್ತೀರಿ ನೀವು? ನಾವು ದೇಶಕ್ಕೆ ಅಂದ್ರೆ ನಮ್ಮ ಮೋದಿನ ಬರಬೇಕು. ಆ ಮೋದಿ ಬಂದ್ರೆ ಮಾತ್ರ ಒಳ್ಳೇದು. ಇಷ್ಟೊತ್ತು ನೋಡಿದ್ರಲ್ಲ, ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಒಂದಿಷ್ಟು ಜನ ಮೋದಿ ಅಂತಾರೆ, ಒಂದಿಷ್ಟು ಜನ ಗ್ಯಾರಂಟಿ ಅಂತಾರೆ, ಇನ್ನಷ್ಟು ಜನ ರಾಮುಲು ಅಂತಾರೆ, ಒಂದಿಷ್ಟು ಜನ ತುಕಾರಾಮ್ ಅಂತಾರೆ. ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಮತ್ತೊಂದು ಕ್ಷೇತ್ರ ಜೊತೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.